ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ನಿಮಗೆ ಒಂದು 32 ಸೈಜ್ ವಿತ್ ಕಪ್ಸ್ ಬ್ಲೌಸ್ ಕಟಿಂಗ್ ಹೇಳ್ಕೊಡ್ತೀನಿ. ಕಟಿಂಗ್ ನೀಟಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊಂಡು ನೀವು ಕೂಡ ಒಂದು ಎರಡು ಸರ್ತಿ ವಿಡಿಯೋ ನೋಡ್ಬಿಟ್ಟು ನೀವು ಕೂಡ ಕಟಿಂಗ್ ಮಾಡೋ ಪದ್ಧತಿನೆಲ್ಲ ಹೇಳ್ತೀನಿ. ನಾನು ನೀವು ಕಲಿಬೇಕಂತಂದ್ರೆ ಅನ್ನೋದೇ ನನ್ನ ಉದ್ದೇಶ. ನೀಟಾಗಿ ಕಲ್ಕೊಳ್ಳಿ. ಒಂದೇನ ನಿಮ್ಗೆ ಗೊತ್ತಾಗಿಲ್ಲ, ನಾನು ಕ್ಲಿಯರ್ ಆಗಿ ಹೇಳ್ಕೊಟ್ಟಿಲ್ಲ ನಿಮ್ಗೆ ಅನ್ನೋದಿದ್ರೆ ನೀವು ಕಾಮೆಂಟ್ ಮಾಡ್ಬೋದು, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಈ ಕಟಿಂಗ್ ಇವಾಗ ಕೊನೆವರೆಗೂ ನೋಡ್ರಿ ವಿಡಿಯೋ. ನಿಮ್ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಸ್ಕಿಪ್ ಮಾಡಿದ್ರೆ ಅರ್ಥ ಆಗುತ್ತೆ, ಕೆಲವೊಂದು ಅರ್ಥ ಆಗಲ್ಲ. ಅದು ಫಾಸ್ಟ್ ಆಗಿ ಇಟ್ಕೊಂಡು ನೋಡೋರು ಅರ್ಥ ಆಗಲ್ಲ. ಸೊ ನೀವು ಕಲಿಬೇಕನ್ನೋ ಇಂಟೆನ್ಷನ್ ನಿಮ್ಗೆ ಇದ್ರೆ ನೀಟಾಗಿ ವಿಡಿಯೋ ನೋಡ್ರಿ. ಹಂಗೆ ಒಂದು ಲೈಕ್ ಮಾಡ್ರಿ. ನೀವು ಲೈಕ್ ಮಾಡಿದ್ರೆ ವಿಡಿಯೋ ಮುಂದಕ್ಕೆ ಹೋಗುತ್ತೆ. ಯಾಕಂದ್ರೆ ನನ್ನ ವಿಡಿಯೋಸ್ ಇನ್ನು 4 ಜನ ಸೇರ್ಬೇಕನ್ನೋದು ಒಂದು ತಾಪತ್ರೆ ನನಗಿದೆ. ಸೊ ನೀವು ಒಂದು ಲೈಕ್ ಮಾಡ್ಬಿಟ್ಟು ವಿಡಿಯೋ ನೋಡ್ರಿ. ಬನ್ನಿ ವಿಡಿಯೋದಾಗ ಹೋಗೋಣ. ಇವಾಗ ಈ ಬ್ಲೌಸ್, ಇದು ಬ್ಯಾಕ್ ಓಪನ್ ಮತ್ತು ಬ್ಯಾಕ್ ಓಪನ್ ಎರಡು ಸೈಡ್ ವರ್ಕ್ ಹಾಕ್ಸಿದ್ದೀನಿ ನಾನು. ಈ ತರ ನೋಡಿದ್ರಲ್ವಾ, ಇದು ಬ್ಯಾಕ್ ಓಪನ್, ಇದು ಬ್ಲೌಸ್ ಮೆಜರ್ಮೆಂಟ್. ಇದು ನೋಡಿದ್ರಲ್ವಾ, ಇದು ಕಪ್ಸು 32 ಸೈಜು. ಇವಾಗ ನಾವು ಬ್ಯಾಕ್ ಓಪನ್ ಅಲ್ವಾ, ಫಸ್ಟ್ ಏನ್ ಮಾಡೋಣ, ನಾನು ನಿಮ್ಗೆ ಹೇಳೋದೊಂದೇ, ಲೈಕ್ ಮಾಡಿ. ದಯವಿಟ್ಟು ಲೈಕ್ ಮಾಡಿದ್ರೆ ಎಲ್ಲರಿಗೂ ಹೋಗುತ್ತೆ ವಿಡಿಯೋ. ಅವಾಗ ಎಲ್ಲರೂ 4 ಜನ ಕಲಿಯೋಕೆ ಚಾನ್ಸ್ ಇರುತ್ತೆ. ನಮ್ಮ ಕಡೆಯಿಂದ ನಾವು ಏನಾಗುತ್ತೆ ಹೆಲ್ಪ್ ಅದನ್ನ ಮಾಡೋಣ ಜನಗಳಿಗೆ, ಸರಿನಾ? ಒಂದು ಲೈಕ್ ಮಾಡಿಬಿಡ್ರಿ. ಯಾಕಂದ್ರೆ ಲೈಕ್ ಮಾಡಿದ್ರೆ ಚೆನ್ನಾಗಿ ವಿಡಿಯೋ ಮುಂದಕ್ಕೆ ಹೋಗುತ್ತೆ. ಯೂಟ್ಯೂಬ್ ಕೂಡ ಪುಷ್ ಮಾಡುತ್ತೆ ವಿಡಿಯೋಸ್ನ, 4 ಜನಕ್ಕೆ ಸೇರುತ್ತೆ. ಅದು ನನ್ನ ಉದ್ದೇಶ ಅಷ್ಟೇನೇನಿಲ್ಲ, 4 ಜನಕ್ಕೆ ಹೆಲ್ಪ್ ಮಾಡ್ಬೇಕನ್ನೋದು, ಆಯ್ತಾ? ಇದು ನೋಡ್ರಿ, ನಾನು ಫಸ್ಟ್ ಒಂದು 1/2 ಇಂಚು ಮಾರ್ಜಿನ್ ತೆಗೆದೀನಿ. ಹೊಸ್ದಾಗಿ ಕಲ್ತವ್ರಿಗೆ ಎಲ್ಲರಿಗೂ ನಾನು ನೀಟಾಗಿ ತಿಳಿಸ್ತೀನಿ. ಮತ್ತೆ ನಿಮ್ಗೆ ಬೇಕಂದ್ರೆ ಕಾಮೆಂಟ್ ಮಾಡಿ ಯಾವ ಕಟಿಂಗ್ ಬೇಕನ್ನೋದು. ಬಟ್ ಲೇಟ್ ಆಗುತ್ತೆ, ತೋರಿಸ್ಕೊಡ್ತೀನಿ, ಲೇಟ್ ಆಗುತ್ತೆ ಎಲ್ಲಾನು. ಯಾಕಂದ್ರೆ ತುಂಬಾ ಕಾಮೆಂಟ್ ಬರ್ತಾ ಇದಾವೆ, ಅದಕ್ಕೋಸ್ಕರ ಒಂದು ಸ್ಟೆಪ್ ಬೈ ಸ್ಟೆಪ್ ಎಲ್ಲಾನು ಹೇಳ್ಕೊಡ್ತೀನಿ ನೋಡಿ. ಇವಾಗ ನಾನು ಇದನ್ನ ಓಪನ್ ನನ್ನ ಸೈಡ್ ಇದೆ, ನೋಡಿದ್ರಲ್ವಾ, ಓಪನ್ ನನ್ನ ಸೈಡ್ ಇದೆ. ಇವಾಗ ಇಲ್ಲಿ ಮಾರ್ಕಿಂಗ್ ಸ್ಟಿಚಿಂಗ್ ಸಲುವಾಗಿ ಹಾಕಿದ್ದೀನಿ ನಾನು. ಇವಾಗ ಬ್ಯಾಕ್ ಮಾರ್ಕಿಂಗ್ ತಗೊಳ್ಳೋಣ ಎಷ್ಟಿದೆ ಅಂತ. ಇಲ್ಲಿ ಶೋಲ್ಡರ್ ಸ್ಟಿಚಿಂಗ್ ಇರುತ್ತಲ್ಲ, ಶೋಲ್ಡರ್ ಸ್ಟಿಚಿಂಗ್ ಲಿಂದ ಇಲ್ಲಿಗೆ ನೀಟಾಗಿ ಈ ತರ ಹಿಡ್ಕೊಂಡು ನೋಡ್ಕೋಬೇಕು. 12.5 ಇದೆ, 12 ಮುಕ್ಕಾಲ್ ಇದೆ. ಸೊ ನಾವು 13 ಇಡೋಣ. ಯಾಕಂದ್ರೆ ಓಲ್ಡ್ ಬ್ಲೌಸ್ ಅಲ್ವಾ, ಒಂದು 1/4 ಇಂಚು ಹೆಚ್ಚಿಗೆ ಇಟ್ಕೊಳ್ಳೋಣ, ಏನು ಪ್ರಾಬ್ಲಮ್ ಆಗಲ್ಲ. 13 ಇಂಚಿಗೆ ನಾನು ಉದ್ದ ಇಡ್ತಾ ಇದ್ದೀನಿ. ಯಾಕಂದ್ರೆ ಈ ಬ್ಲೌಸ್ ಆಲ್ರೆಡಿ 2 ಇಯರ್ಸ್ ಆಗಿರುತ್ತೆ, 3 ಇಯರ್ಸ್ ಆಗಿರುತ್ತೆ, ಇಲ್ಲ 1 ಇಯರ್ ಕೂಡ ಆಗಿರುತ್ತೆ. ಆದ್ರೆ ಓಲ್ಡ್ ಬ್ಲೌಸ್ ಅಲ್ವಾ, ಇವಾಗ ನಾವು ಹೊಸದಾಗಿ ಹೊಲ್ಬೇಕಾದ್ರೆ ಇನ್ನೊಂದು 2 ಇಯರ್ಸ್ ಹಾಕೊಳ್ಳಂಗ ಅವ್ರಿಗೆ ನಾವು ಯೂಸ್ ಆಗಂಗ ಇರ್ಬೇಕು. ಸೊ ಅದಕ್ಕೆ ನಾನು 13 ಇಂಚ್ ಇಟ್ಟಿದ್ದೀನಿ. 13 ಇಂಚಿಗೆ ಒಂದು ಇಲ್ಲಿ ಒಂದು ಮಾರ್ಕಿಂಗ್ ಹಾಕ್ತಾ ಇದ್ದೀನಿ. ಎಲ್ಲಿ ಈ ತರ ಎಲ್ಲಿ ಸ್ಕೇಲ್ ಇಲ್ಲಾರ್ದವ್ರು ಇಲ್ಲಿ ಕೂಡ ನೋಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 13 ಇದೆಯಾ ಇಲ್ಲ, ಇಲ್ಲಿಂದ ಇಲ್ಲಿಗೆ 13 ಇದೆಯಾ ಅಲ್ಲ ಅಂತ ನೋಡ್ಕೋಬೇಕು. ಆಮೇಲೆ ಮತ್ತೆ ಒಂದು 1/4 ಇಂಚು ಇಲ್ಲ ಅಥವಾ 1/2 ಇಂಚು ಸ್ಟಿಚಿಂಗ್ ಪರ್ಪಸ್ ಹಾಕೋಬೇಕು ಇಲ್ಲಿ. ಆಮೇಲೆ ಇದು ವೆಸ್ಟ್ ಮಾರ್ಕಿಂಗ್ ನೋಡೋಣ ಎಷ್ಟಿದೆ ಅಂತ. ಇಲ್ಲಿ ಇದು ಉಕ್ಸ್ ಹಾಕಿದ್ರಲ್ಲ, ಇದನ್ನ ಬಿಡಬೇಕು. ಇದನ್ನ ಬಿಟ್ಬಿಟ್ಟು ಹಿಡ್ಕೊಂಡು ಚೆಕ್ ಮಾಡ್ಕೋಬೇಕಂದ್ರೆ ಇದನ್ನ ಇನ್ಕ್ಲೂಡ್ ಮಾಡಬಾರ್ದು. ಇವು ಏನು ಎಕ್ಸ್ಟ್ರಾ ಪಟ್ಟಿ ಬಂದಿದಲ್ಲ, ಆಯ್ ಪಟ್ಟಿ, ಅದನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡಬಾರ್ದು. ವೆಸ್ಟಿಗೆ ಟೋಟಲ್ ಆಗಿ ನೀಟಾಗಿ ನೋಡ್ಕೊಂಡ್ ಬಂದ್ರೆ 26.5 ಬರ್ತಾ ಇದೆ. 26.5ಗೆ ಅದ್ರಲ್ಲಿ 4ನೇ ಭಾಗ ಮಾಡ್ಬೇಕು ನಾವು. ಅಂದ್ರೆ 4ನೇ ಭಾಗ ಅಂದ್ರೆ 26 ಇಟ್ಕೊಳ್ಳೋದು. 1/2 ಇಂಚು ನೋಡೋಣ, ಮತ್ತೆ ಅದ್ರಲ್ಲಿ ಆಡ್ ಮಾಡೋಣ ಫಸ್ಟ್ 26 ಅಂದ್ರೆ. ಯಾಕಂದ್ರೆ 1/2 ಇಂಚು ಕ್ಯಾಲ್ಕುಲೇಷನ್ ಮಾಡಕ್ ಬರ್ಲಾರ್ದವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಸೊ 26ಗೆ ಅನ್ಕೊಳ್ಳೋಣ. ಇವಾಗ 26 ವೆಸ್ಟ್ ಅನ್ಕೊಳ್ಳೋಣ. ಇದ್ರಲ್ಲಿ 4ನೇ ಭಾಗ ನಮ್ಗೆ 6.5 ಆಗುತ್ತೆ. 6.5 13 13 26 ಈ ತರ. ಸ್ವಲ್ಪ ಒಂದು ಪಾಯಿಂಟ್ ಹೆಚ್ಚಿಗೆ ಇಟ್ಕೊಂಡ್ರೆ ಅಲ್ಲಿ 1/2 ಇಂಚು ಕವರ್ ಆಗುತ್ತೆ. ಮತ್ತೆ 1 ಇಂಚು ಅದಕ್ಕೆ ಮಾರ್ಜಿನ್ಗೆ, ಸಾರಿ ಡಾಟ್ಸ್ಗೆ. ಇವಾಗ ಇಲ್ಲಿ 2 ಇಂಚ್ ಹಾಕೊಳ್ಳೋಣ. 2 ಇಂಚ್ ಹಾಕಪ್ಪ ಅಂದ್ರೆ ಇದು ಸ್ವಲ್ಪ ದಿನ ಯೂಸ್ ಮಾಡ್ಕೋಬಹುದು ಬ್ಲೌಸ್ ಸ್ವಲ್ಪ. ಯಾಕಂದ್ರೆ ಚಿಕ್ಕ ವಯಸ್ಸು ಮಕ್ಕಳದಲ್ವಾ ಇದು, ಒಂದು 14-15 ಇಯರ್ಸ್ ಅಥವಾ 16 ಇಯರ್ಸ್ ಮಕ್ಕಳದು ಇದು. ಸೊ ಇನ್ನೊಂದು 2 ಇಯರ್ಸ್ 3 ಇಯರ್ಸ್ ಕೂಡ ಹಾಕೊಂಡ್ರೆ ಕೂಡ ಈ ಮಾರ್ಜಿನ್ ಅವ್ರಿಗೆ ಬಿಟ್ಬಿಟ್ರೆ ಈ ಮಾರ್ಜಿನ್ ಯೂಸ್ ಮಾಡ್ಕೊಳಕ್ಕೆ ಅವ್ರಿಗೆ ಯೂಸ್ ಆಗುತ್ತೆ, ಸರಿನಾ? ಇವಾಗ ಇದು ಮಾರ್ಕ್ ಆಯ್ತು. ಈಗ ವೆಸ್ಟ್ ಮಾರ್ಕಿಂಗ್ ನೋಡೋಣ. ಯಾಕಂದ್ರೆ ಈ ತರ ಇರೋ ಬ್ಲೌಸ್ಗಳು ತುಂಬಾ ಕನ್ಫ್ಯೂಸ್ ಆಗ್ತಾರೆ. ಹೊಸದಾಗಿ ಯಾರೇ ಕಲ್ತಾರಲ್ವಾ ಅವರೆಲ್ಲ ತುಂಬಾ ಕನ್ಫ್ಯೂಸ್ ಆಗ್ತಾರೆ, ಯಾವ ತರ ಮೆಜರ್ಮೆಂಟ್ ತಗೊಳ್ಳೋದು ಅನ್ನೋದು ತುಂಬಾ ಕನ್ಫ್ಯೂಸ್. ಏನು ಕನ್ಫ್ಯೂಸ್ ಮಾಡಿ ನೀವು ನೀಟಾಗಿ ನಾನು ಹೇಳ್ತಾ ಇದ್ನಲ್ಲ, ಸ್ಟೆಪ್ ಬೈ ಸ್ಟೆಪ್ ಇದೇ ತರ ಫಾಲೋ ಮಾಡ್ರಿ. ಇದು ನೋಡ್ರಿ, ಇವಾಗ ಈ ತರ ನೀಟಾಗಿ ಸೆಟ್ ಮಾಡ್ಕೊಂಡು ಬ್ಲೌಸ್ನ ನೀಟಾಗಿ ಈ ತರ ಸೆಟ್ ಮಾಡ್ಕೊಂಡು ಈ ಹಾರ್ಮೋಲ್ ಡೌನ್ ಪಾರ್ಟ್ ತಗೊಂಡ್ಬಿಟ್ಟು ಮತ್ತೆ ಇಲ್ಲಿ ಹಾರ್ಮೋಲ್ ಡೌನ್ ಪಾರ್ಟ್ಗೆ ಎಷ್ಟಿದೆ ನೋಡೋಣ. 16 ಇಂಚ್ ಇದೆ. 16 ಇಂಚ್ 16ದಾಗ ಅರ್ಧ ಎಷ್ಟು? 8. ಅಂದ್ರೆ ಇದು ಟೋಟಲ್ 32 ಸೈಜ್ ಬ್ಲೌಸ್ ಅನ್ಮಾತು 32. ಇವಾಗ 16ದಾಗ ಅರ್ಧ ನಾವು 8 ಇಲ್ಲಿ ಹಾಕಿದ್ವಿ, ಸರಿನಾ? ಇದು 8 ಆಯ್ತು.
ಓಕೆ, ಇಲ್ಲಿಂದ ಇಲ್ಲಿಗೆ ನಾವು ಮ್ಯಾಚ್ ಮಾಡೋಣ, ಮಾರ್ಕ್ನ ಡ್ರಾ ಹಾಕೋಣ, ಇದನ್ನ ಡ್ರೈ ಮಾಡೋಣ. ನೋಡಿ ಈ ತರ ಇದನ್ನ ಮ್ಯಾಚ್ ಮಾಡಿದ್ವಿ. ಇದು ಎಕ್ಸ್ಟ್ರಾ ಮಾರ್ಜಿನ್ ಇದೆಯಲ್ಲ ಇದರ ಕೂಡ ಇಲ್ಲಿ ಮ್ಯಾಚ್ ಮಾಡಿದ್ವಿ. ಆಯ್ತಾ, ಇಲ್ಲಿಗೆ ಇದಾಯ್ತು. ಇವಾಗ ಬ್ಯಾಕ್ ನೆಕ್ ಎಷ್ಟಿದೆ ನೋಡೋಣ. ಈ ಪೋರ್ಷನ್ ಇದೆಯಲ್ಲ ಇದು ಎಷ್ಟಿದೆಯೋ ನೋಡೋಣ. ಈ ತರ ಇದು ಎಷ್ಟಿದೆ, 2.5 ಇಂಚ್ ಇದೆ, 2.5. ಸರಿನಾ? ಇಲ್ಲಿ ನಾವು ಒಂದು 2.5 ಇಟ್ಬಿಟ್ಟು, ಅಂದ್ರೆ 2.5 ತಗೋಬೇಕು. ಯಾಕಂತ ಹೇಳ್ತೀರಾ, ಇಲ್ಲಿ ಮಾರ್ಜಿನ್ ಬಿಟ್ಟಿನಿ ಸ್ಟಿಚಿಂಗ್ ಸಲುವಾಗಿ. ಇನ್ನ ಇಲ್ಲಿ 2.5 ಯಾಕೆ ತಗೊಂಡಿನ ಅಂದ್ರೆ, ಇದ್ರಲ್ಲಿ ನೋಡ್ರಿ ನೆಕ್ ವರ್ಕ್ ಬ್ಲೌಸ್ ಮಾತ್ರ ಎಕ್ಸ್ಟ್ರಾ ಇಟ್ಕೊಳ್ಳೇಬಾರ್ದು. ಅದು ಯಾಕಂತಂದ್ರೆ ಇಲ್ಲಿಗೆ ನಾವು ಕರೆಕ್ಟ್ ಆಗಿ ಇದನ್ನೇ ಎಂಡ್ ಮಾಡ್ತೀವಿ, ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಇಷ್ಟೇ ಮಾಡ್ತೀವಿ. ಸರಿನಾ? ಸೊ ಅದಕ್ಕಾಗಿ ಇಲ್ಲಿ ಏನು ಮಾರ್ಜಿನ್ ಎಕ್ಸ್ಟ್ರಾ ಪ್ಲಸ್ ಮಾಡಬಾರ್ದು, ಇಲ್ಲಿ ಮಾತ್ರ ಈ ಬ್ಯಾಕ್ ನೆಕ್ ಅಲ್ಲಿ. ಸರಿನಾ? ಇದು ಆಯ್ತು, ಇದು ಬ್ಯಾಕ್ ಪಾರ್ಟ್ ಮಾರ್ಕಿಂಗ್, ನೆಕ್ ಮಾರ್ಕಿಂಗ್. ಇವಾಗ ಶೋಲ್ಡರ್ ಮಾರ್ಕಿಂಗ್ ನೋಡೋಣ. ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೇನು ಡೌಟ್ ಇದ್ರೂ 100% ಕಾಮೆಂಟ್ ಮಾಡಿ. ಅಂದ್ರೆ ಎಲ್ಲರಿಗೆ ಆನ್ಸರ್ ಮಾಡ್ತಾ ಇಲ್ಲ ಅಂತ ಮಾತ್ರ ಬೇಜಾರ್ ಮಾಡ್ಕೋಬೇಡಿ. ಯಾಕಂದ್ರೆ ಕೆಲವೊಂದು ಆಗವೆಲ್ಲಾನು ಮಾಡ್ಕೊಟ್ಟು ತೋರಿಸ್ತಾ ಇದೀನಿ, ಆಗ್ಲಾರ್ದು ಸ್ವಲ್ಪ ಪೆಂಡಿಂಗ್ ಇಡ್ತಾ ಇದೀನಿ. ಯಾಕಂದ್ರೆ ಟೈಮ್ ತಗೊಂಡ್ ಮಾಡ್ತೀನಿ, ಅದನ್ನ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಮಾಡ್ತೀನಿ, ಸ್ವಲ್ಪ ಟೈಮ್ ಕೊಡಿ ಅಷ್ಟೇ. ನನಗೆ ಬೇಜಾರ್ ಮಾಡ್ಕೊಳಕ್ ಹೋಗಬೇಡಿ. ಇವಾಗ ಈ ಶೋಲ್ಡರ್ ಇದೆಯಲ್ಲ, ಈ ಶೋಲ್ಡರ್ ಇಂದ ಈ ಶೋಲ್ಡರ್ಗೆ ಎಷ್ಟಿದೆ ನೋಡೋಣ. 10 ಇಂಚ್ ಇದೆ. 10ದಲ್ಲಿ ಎಷ್ಟೇ 5 ಇಂಚು ನಾವು ಇಲ್ಲಿ ಮಾರ್ಕಿಂಗ್ ಹಾಕೋಣ. ಟೋಟಲ್ 10 ಇಂಚು ಇಲ್ಲಿಗೆ ಬಂತು. ಎಲ್ಲಿಂದ ತಗೊಂಡಿದೀನಿ ನಾನು ನೋಡ್ರಿ, ಈ ಶೋಲ್ಡರ್ ಇದೆಯಲ್ಲ, ಈ ಶೋಲ್ಡರ್ ಸ್ಟಿಚಿಂಗ್ ಹಾಕಿವಲ್ಲ ನಾವು, ಈ ಸ್ಟಿಚಿಂಗ್ಗೆ ನೀಟಾಗಿ ಬ್ಲೌಸ್ ಈ ತರ ಸೆಟ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಟೇಪ್ ಹಿಡ್ಕೋಬೇಕು. ನಾವು ಯಾರನ್ನಾಗ್ಲಿ ಯಾವ ಮೆಜರ್ಮೆಂಟ್ ಅನ್ನ ಇರ್ಲಿ, ನೀವು ಈ ತರನೇ ಮೆಜರ್ಮೆಂಟ್ ತಗೋಬೇಕು. ಇದಕ್ಕೆ ಎಷ್ಟು ಬರುತ್ತೆ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಇದು ಅರ್ಧ ಮಾಡಿ ಟೇಪ್ ಫೋಲ್ಡ್ ಮಾಡ್ಕೊಂಡು ಈ ತರ ಮಾಡ್ಕೊಂಡು ಇಟ್ಕೊಳ್ಳಿ. ಇಲ್ಲಿ ಇಟ್ಬಿಟ್ಟು ಈ ತರ ಮಾರ್ಕ್ ಹಾಕಿ. ಇದಾಯ್ತಾ? ಇದು ಶೋಲ್ಡರ್ ಮಾರ್ಕಿಂಗ್ ಆಯ್ತು. ಇಲ್ಲಿ ಇವಾಗ ಹಾರ್ಮೋಲ್ ತಗೊಳ್ಳೋಣ. ಹಾರ್ಮೋಲ್ ಡೌನ್ ಕೂಡ ಯಾವ ತರ ತಗೋಬೇಕು ಅನ್ನೋ ಡೌಟ್ ಇದ್ರೆ ಈ ತರ ನೋಡಿ. ನಿಮ್ಗೆ ಗೊತ್ತಾಗಿಲ್ಲ, ಸಪೋಸ್ ನಿಮ್ದು ದೊಡ್ಡ ಸೈಜ್ ಇತ್ತು, 34 ಇತ್ತು, 36, 38 ಈ ತರ ಬಂದ್ರೂ ಪ್ರಾಬ್ಲಮ್ ಇಲ್ಲ. ನೀವ್ ಏನ್ ಮಾಡಿ ಗೊತ್ತಾ, ಇಲ್ಲಿಂದ ಈ ಸ್ಟಿಚಿಂಗ್ ಇದೆಯಲ್ಲ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಈ ಸ್ಟಿಚಿಂಗ್ ಲಿಂತ ಸ್ಟ್ರೇಟ್ ಒಂದು ಲೈನ್ ಹಾಕಿ. ಈ ತರ ಯಾವ ಸೈಜ್ಗಾನ ಪರವಾಗಿಲ್ಲ, ಪ್ರಾಬ್ಲಮ್ ಇಲ್ಲ. ಸರಿನಾ? ಇವಾಗ ಇಲ್ಲಿ ಈ ಸ್ಟಿಚಿಂಗ್ ಇಲ್ಲಿಗಿದೆ, ಸೊ ನಾನು ಇಲ್ಲಿಗೆ ಹಾಕೋಬೇಕು. ಈ ತರ ಮಾರ್ಕ್ ಹಾಕೊಳ್ಳಿ. ನಿಮ್ಗೆ ಗೊತ್ತಾಗ್ಬಿಡ್ತಿದೆ ಎಷ್ಟಿದೆ ಅನ್ನೋದು. ಅಂದ್ರೆ ನಿಮ್ಗೆ ಕಲಿಯಕ್ಕೆ ಮಾತ್ರ ನಾನು ಯೂಸ್ ಆಗುತ್ತೆ ಅಂತ ಹೇಳ್ತಾ ಇರೋದು. ಸ್ವಲ್ಪ ಗೊತ್ತಿದ್ದವ್ರಿಗಾದ್ರೆ ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ. ಗೊತ್ತಿಲ್ಲಾರ್ದವ್ರಿಗೆ ಮಾತ್ರ ಈ ತರ ಈ ಸ್ಟಿಚಸ್ ಲಿಂತ ಇಲ್ಲಿ ಸ್ಟ್ರೇಟ್ ಆಗಿ ಇಲ್ಲಿಂದ ಈ ಸ್ಟಿಚಸ್ ಇದೆಯಲ್ಲ, ಇಲ್ಲಿಂದ ಇಲ್ಲಿ ಒಂದ್ ಮಾರ್ಕ್, ಮತ್ತೆ ಇಲ್ಲಿಂದ ಇಲ್ಲಿ ಉದ್ದ ಒಂದ್ ಮಾರ್ಕ್. ಈ ತರ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಎಷ್ಟಿದೆ ಅನ್ನೋದು ಆಟೋಮೆಟಿಕ್ಲಿ ಗೊತ್ತಾಗ್ಬಿಡುತ್ತೆ. ಹಿಂಗ ತಗೊಂಡ್ರೆ ನೋಡ್ರಿ, ಇಲ್ಲಿ ನನಗ ಒಂದು 5 ಇಂಚಿಗೆ ಬರ್ತಾ ಇದೆ. ಅಂದ್ರೆ ಸ್ಟಿಚಸ್ ಹಾಕಿದ್ರಲ್ಲ 5 ಇಂಚಿಗೆ ನಾವು ಮಾರ್ಕಿಂಗ್ ಹಾಕಿದ್ರೆ, ಈ ಕಡೆ 5 ಇಟ್ಟಿವಲ್ಲ, ಮತ್ತೆ ಈ ಕಡೆ ಕೂಡ 5 ಇಂಚಿಗೆ ಒಂದು ಮಾರ್ಕ್ ಬರ್ತಾ ಇದೆ. ಸರಿನಾ? ಇದು ಆಯ್ತು. ಇದು ಈ ತರ ಮಾರ್ಕ್ ಹಾಕ್ತಿದ್ವಿ. ಓಕೆ, ಇವಾಗ ಈ ತರ ಇಲ್ಲಿ ಮಾರ್ಕ್ ಆಗಿತ್ತು. ಇದು ಆರ್ಮೋಲ್ ಡೌನ್ ಆಯ್ತು, ಇದು ಶೋಲ್ಡರ್ ಆಯ್ತು. ಇವಾಗ ಇಲ್ಲಿ ಸ್ವಲ್ಪ ರೌಂಡ್ ಮಾಡ್ಕೊಂಡು ಹಿಂಗೊಂದ್ ತರ ಮಾರ್ಕ್ ಹಾಕಿ, ಇಲ್ಲಿಂದ ಸ್ವಲ್ಪ ರೌಂಡ್ ಮಾಡಿ, ಮತ್ತೆ ಇಲ್ಲಿಂದ ಸ್ವಲ್ಪ ರೌಂಡ್ ಮಾಡಿ ಈ ತರ ತಗೊಂಡು, ಇದಕ್ಕೇನ್ ಸ್ಕೇಲು ಏನು ಬೇಡ, ಆರಾಮ್ಸೆ ಬಂದ್ಬಿಡುತ್ತೆ. ಸರಿನಾ? ಇದಾಯ್ತು. ಇವಾಗ ಇಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ, ಈ ಗೋಲ ಎಷ್ಟಾದಂತ ಚೆಕ್ ಮಾಡೋಣ. ಬ್ಲೌಸ್ ಅಲ್ಲಿ ಎಷ್ಟಿದು ನೋಡ್ಕೊಳ್ಳಿ. ಇದು ಬ್ಲೌಸ್ಗೆ ಫ್ರಂಟ್ ಪಾರ್ಟ್ಲಿಂತ ಅಳತೆ ಮಾಡಬಾರ್ದು. ಸರಿನಾ? ಬ್ಯಾಕ್ ಪಾರ್ಟ್ಲಿಂತಾನೆ ಅಳತೆ ಮಾಡ್ಕೋಬೇಕು. ಯಾಕಂದ್ರೆ ಫ್ರಂಟ್ ಪಾರ್ಟ್ ಅಲ್ಲಿ ಎಕ್ಸ್ಟ್ರಾ ಕಟಿಂಗ್ ಇರುತ್ತಲ್ಲ, ಸೊ ಹೆಚ್ಚಿಗೆ ಬರ್ಬೋದು, ಕಡಿಮೆ ಬರಲ್ಲ, ಹೆಚ್ಚಿಗೆ ಬರುತ್ತೆ. ಸೊ ನಮ್ ಬ್ಯಾಕ್ ಪಾರ್ಟ್ ಪರ್ಫೆಕ್ಟ್ ಆಗಿರುತ್ತೆ. ಬ್ಯಾಕ್ ಪಾರ್ಟಿಗೆ ಇಲ್ಲಿಂದ ಹಾರ್ಮೋಲ್ ಸ್ಟಿಚಿಂಗ್ ಲಿಂತ ಈ ಶೋಲ್ಡರ್ ಸ್ಟಿಚಿಂಗ್ ವರೆಗೆ ನೀಟಾಗಿ ಈ ತರ ತಗೊಂಡು ಟೇಪು ಸ್ಟೆಪ್ ಬೈ ಸ್ಟೆಪ್. ನೀವು ಟೇಪ್ ಯೂಸ್ ಮಾಡ್ಬೇಕಾದ್ರೆ ಚಿಕ್ಕದು 1/2 ಇಂಚ್ ಟೇಪ್ ಯೂಸ್ ಮಾಡಿ. ಯಾಕಂದ್ರೆ ನೀಟಾಗಿ ಮೂವ್ ಆಗುತ್ತೆ, ಹಿಂಗೆ ತಿರುಗುತ್ತೆ. ಇದಕ್ಕೆ 7 ಇಂಚು ಬಂದಿದೆ, ಅಂದ್ರೆ 14 ಇಂಚು. ಸರಿನಾ? ಇಲ್ಲಿ ನಾನು ಇಲ್ಲಿಂದ 14 ಇಂಚಿಗೆ ಕರೆಕ್ಟ್ ಬಂತು. ನಿಮ್ಗೆ ಇನ್ನ ಇದು ಅರ್ಥ ಆಗಿಲ್ಲ ಅಂದ್ರೆ ಏನ್ ಮಾಡ್ರಿ, ಇದನ್ನ ಬಿಟ್ಟು ನೀವ್ ಎಷ್ಟು ಮಾರ್ಜಿನ್ ಸ್ಟಿಚ್ ಹಾಕ್ತೀರಾ, ಎಷ್ಟು ಮಾರ್ಜಿನ್ ಹಾಕ್ತೀರಾ ಅಷ್ಟು ಇದನ್ನ ಬಿಟ್ಬಿಟ್ಟು ನಿಮ್ಗೆ ಇನ್ನೊಂದ್ಸಲ ಕ್ಲಾರಿಟಿ ಬೇಕಾದ್ರೆ ಈ ತರ ಎಕ್ಸ್ಟ್ರಾ ಮಾರ್ಕಿಂಗ್ ಹಾಕೊಂಡು ನೀವು ಚೆಕ್ ಮಾಡ್ಕೋಬಹುದು. ನಾನು ಕರೆಕ್ಟ್ ಆಗಿ ಬಂದಿದೆಯಾ ಇಲ್ಲ ನನ್ನ ಹಾರ್ಮೋಲ್ ಅನ್ನೋದು. ಅಂದ್ರೆ ಇದು ಹಿಡ್ಕೋಬಾರ್ದು. ಇವಾಗ ಇಲ್ಲಿ ತಗೊಂಡು ಇಲ್ಲಿಂದ 7 ಮಾಡಿದ್ನಲ್ಲ, 7 ಮಾಡಿದ್ನಲ್ಲ, ಇದನ್ನ ಬಿಟ್ಟು ಅಂದ್ರೆ ಲರ್ನರ್ಸ್ ಗೆ ತುಂಬಾ ಯೂಸ್ ಆಗಂತ ಟಿಪ್ ಇದು. ಇದೊಂದು ಐಡಿಯಾ. ಈ ತರ ನೋಡ್ಕೊಂಡ್ರೆ ನೋಡ್ರಿ, ಇಲ್ಲಿ 7 ಇಂಚಸ್ ಕರೆಕ್ಟ್ ಬಂತು. ಇದು ಬಿಟ್ರೆ ಇಲ್ಲಿ 7 ಬಂತು, ಇದು ಹಿಡ್ಕೊಂಡ್ರೆ ಇಲ್ಲಿ 7 ಬಂತು. ಆಯ್ತಾ? ಇದು ನಿಮ್ ಸ್ಟಿಚಿಂಗ್ ಅನ್ಕೊಳ್ಳೋಣ, ಅವಾಗ ನಿಮ್ಗೆ ಕರೆಕ್ಟ್ ಆಗಿ ಸೆಟ್ ಆಗುತ್ತೆ. ಇದಾಯ್ತು. ಇವಾಗ ಈ ನೆಕ್ ತುಂಬಾ ದೊಡ್ಡದಾಗಿದೆ, ಸೊ ಶೋಲ್ಡರ್ ಇದು ಇಲ್ಲಿ ಈ ಪೋರ್ಷನ್ ಜಾಸ್ತಿ ಆಗುತ್ತೆ. ಸೊ ಈ ಪೋರ್ಷನ್ಗೆ ರಿಂಕಲ್ಸ್ ಬರುತ್ತೆ. ಸೊ ಇಲ್ಲಿ ರಿಂಕಲ್ಸ್ ಬರ್ಬಾರ್ದಂದ್ರೆ ನಾವೇನ್ ಮಾಡ್ಬೇಕು, ಇಲ್ಲೊಂದು ಐಡಿಯಾ ಇದೆ. ಇಲ್ಲಿ ಏನ್ ಮಾಡ್ಬೇಕು, ಇದು ಇದೆಯಲ್ಲ, ಇದು ಒಂದು ಇಲ್ಲಿಂದ ಸೀದಾ ಸ್ಕೇಲ್ ಇಲ್ಲಿ ಕರೆಕ್ಟ್ ಆಗಿ ಇಟ್ಕೋಬೇಕು. ಇಲ್ಲಿ ಒಂದು 5-6 ಇಂಚ್ ವರೆಗೂ ಕರೆಕ್ಟ್ ಆಗಿ ಇಟ್ಕೋಬೇಕು.
ಆಮೇಲೆ ಹೋಗ್ತಾ ಹೋಗ್ತಾ ಒಂದು ಇಲ್ಲಿ ಒಂದು 1/4 ಇಂಚ್ ಕ್ರಾಸ್ ಮಾಡ್ಬೇಕು ನೋಡ್ರಿ ಈ ತರ. ಇದು ಈ ಪೋರ್ಷನ್ ಜಾಸ್ತಿ ಬಂದ್ರೆ ಇಲ್ಲಿ ರಿಂಕಲ್ಸ್ ಕಂಪಲ್ಸರಿ ಬರುತ್ತೆ ಸರಿನಾ. ಇಲ್ಲಿ ರಿಂಕಲ್ಸ್ ಬರಬಾರ್ದಂದ್ರೆ ಈ ತರ ಒಂಚೂರು ಕ್ರಾಸ್ ಮಾಡ್ಕೋಬೇಕು. ಸರಿ ಇದಾಯ್ತು. ಇಮೇಲೆ ಡಾಟ್ಸ್ ಹಾಕೋಣ. ಡಾಟ್ಸ್ ಮಾರ್ಕಿಂಗ್ ತಗೊಂಡ್ಬಿಟ್ಟು ಈ ತರ ತಗೊಂಡು ಇಲ್ಲಿಗೆ ಇಲ್ಲಿಗೆ ಇಟ್ಕೋಬೇಕು. ಇದು ಯಾಕಂದ್ರೆ ಕಟಿಂಗ್ ನಲ್ಲಿ ಮೂವ್ ಮಾಡ್ತೀವಿ, ತೆಗೆದು ಬಿಡ್ತೀವಿ, ಅದನ್ನ ಇಡಲ್ಲ. ಸೊ ಇದಕ್ಕ ಈ ತರ ಟೇಪ್ ಮಾಡ್ಕೊಂಡು 1/2 ಇಂಚ್ ಮಾಡ್ಕೊಂಡು ಇದನ್ನ ಇದು ಇಲ್ಲಿಂದ ಇಲ್ಲಿಗೆ ಒಂದು 3.5 ಇಂಚಿಗೆ ಮಾರ್ಕ್ ಹಾಕೋಣ. ಜಾಸ್ತಿ ಮಾರ್ಕ್ ತಗೋಬಾರ್ದು, ಚಿಕ್ಕ ಸೈಜ್ ಬ್ಲೌಸ್ ಅಲ್ವಾ, ಚಿಕ್ಕದ ಡಾಟ್ ಹಾಕೋಬೇಕು ಸರಿನಾ. ಇದಾಯ್ತು ಮಾರ್ಕಿಂಗ್ ಆಯ್ತು. ಆಮೇಲೆ ಇದನ್ನ ಕಟಿಂಗ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಇಲ್ಲೊಂದು ಶೋಲ್ಡರ್ ಮಾರ್ಕಿಂಗ್ ಹಾಕೋಣ ಎಷ್ಟಿದೆ ಅಂತ. ಇದು 2 ಇಂಚಿಗಿದೆ ನಮ್ಗೆ. 2 ಇಂಚಿಗಿದ್ರೆ ಇಲ್ಲೊಂದು 2.5 ಇಂಚಿಗೆ ಒಂದು ಮಾರ್ಕ್ ಹಾಕೋಣ. 2.5 ಇಂಚ್ ಏನಕ್ಕೆ, ಇಲ್ಲೊಂದು 1/2 ಇಂಚ್ ಇಲ್ಲಿ ಸ್ಟಿಚಿಂಗ್ ಹೋಗುತ್ತಲ್ಲ, ಇಲ್ಲಿ ಮತ್ತೆ 2 ಇಂಚೆ ಬಂತು ನೋಡ್ರ. ಇಲ್ಲಿ ಇಷ್ಟು ಸ್ಟಿಚಿಂಗ್ ಹೋದ್ರೆ 2 ಇಂಚೆ ಬರುತ್ತೆ ಇಲ್ಲಿ. ಓಕೆನಾ, ಆತರ. ಇದು ಇಲ್ಲಿಗೆ ಇದು ಇಷ್ಟಿದೆ. ಒಂದ್ಸರಿ ಇದನ್ನ ಚೆಕ್ ಮಾಡ್ಕೊಳ್ಳೋಣ, ಆಗುತ್ತಾ ಈ ವರ್ಕ್ ನಾವು ಹಾಕಿದ್ವಲ್ಲ, ಇದು ವರ್ಕ್ ಇದು ಸೆಟ್ ಆಗುತ್ತಾ ಇಲ್ವಾ ಒಂದ್ಸರಿ ಚೆಕ್ ಮಾಡೋಣ. ಯಾಕಂದ್ರೆ ನಮ್ದು ಗೊತ್ತಾಗ್ಬೇಕಲ್ಲ ನಮ್ಗೆ ಆಗುತ್ತಾ ಇಲ್ಲ ನಮ್ದು. ನೋಡ್ರಿ ಈ ಸ್ಟಿಚ್ಗೆ ಇಲ್ಲಿ ಕರೆಕ್ಟ್ ಆಗಿ ಸೆಟ್ ಮಾಡಿದೀನಿ, ನಿಮ್ಗೆ ಕಾಣಿಸ್ತಿದೆ ಅನ್ಕೊಂತೀನಿ. ಇಲ್ಲಿಗೆ ಇದು ಸೆಟ್ ಮಾಡಿದೀನಿ ನೋಡ್ರಿ ಕರೆಕ್ಟ್ ಆಗಿ. ನಮ್ ಬೆರಳೆಲ್ಲದೆ ಕರೆಕ್ಟ್ ಆಗಿ ಇಲ್ಲಿಗೆ ಬಂದಿದೆ. ಓಕೆನಾ, ಕರೆಕ್ಟ್ ಸೆಟ್ ಆಗುತ್ತೆ ವರ್ಕ್. ಇವಾಗ ಇದನ್ನ ಕಟಿಂಗ್ ಮಾಡ್ಕೊಳ್ಳೋಣ. ಇದು ಈ ನೆಕ್ ಏನು ಕಟಿಂಗ್ ಮಾಡಕ್ ಹೋಗ್ಬಾರ್ದು, ಸ್ಟ್ರೇಟ್ ಆಗಿ ಈ ತರ ತಗೊಂಡು ನಿಮ್ಗೆ ಒಂದೊಂದು ವಿಡಿಯೋದಲ್ಲೂ ಒಂದೊಂದು ತಿಳಿಸ್ತಾ ಇರ್ತೀನಿ. ನೀಟಾಗಿ ನನ್ನ ವಿಡಿಯೋಸ್ ಎಲ್ಲಾನು ಫಾಲೋ ಮಾಡ್ರಿ, ತಪ್ಪದೇ ಒಂದು ಲೈಕ್ ಮಾಡ್ರಿ. ನಿಮ್ನ ಏನು ಕೇಳಲ್ಲ, ನಾನು ಲೈಕ್ ಒಂದೇ ಕೇಳ್ತಾ ಇದೀನಿ. ಯಾಕಂದ್ರೆ ಲೈಕ್ ಮಾಡಿದ್ರೆ ಇನ್ನ ಸ್ವಲ್ಪ ಅಷ್ಟೊಂದು ಜನಕ್ಕೆ ಇದು ವಿಡಿಯೋ ಪುಷ್ ಮಾಡ್ತಾರೆ. ಸೊ ಎಲ್ಲರಿಗೂ ಯೂಸ್ ಆಗ್ಲಿ, ನಮ್ಲಿಂತ ಇನ್ನೊಬ್ರಿಗೆ ಹೆಲ್ಪ್ ಆಗ್ಲಿ ಅನ್ನೋದು ನನ್ನ ಉದ್ದೇಶ. ದಯವಿಟ್ಟು ಎಲ್ಲರೂ ಲೈಕ್ ಮಾಡ್ರಿ. ಇನ್ನೇನು ಕೇಳಲ್ಲ, ನಿಮ್ ಲೈಕ್ ಬಿಟ್ಟು ಇನ್ನೇನು ಕೇಳಕಲ್ಲ. ಲೈಕ್ ಮಾಡಕ್ ಎಷ್ಟೊತ್ತು ಏನು ಅದಕ್ಕೆ ದುಡ್ಡು ಖರ್ಚಾಗಲ್ಲ, ಏನು ಖರ್ಚಾಗಲ್ಲ, ಒಂದು ಲೈಕ್ ಅಷ್ಟೇ ಸರಿನಾ. ಇದು ಆಯ್ತು. ಇದು ಕ್ರಾಸ್ ಮಾಡಿದ್ವಲ್ಲ, ಇಲ್ಲಿ ಈ ತರ ಸ್ಟಿಚಿಂಗ್ ಪರ್ಪಸ್ ನಾವ್ ಇಲ್ಲಿ ಬಿಟ್ಟಿವಿ. ಇದನ್ನ ಕೂಡ ನಿಮ್ಗೆ ಲರ್ನರ್ಸ್ ಇದ್ರೆ ಇದೊಂದು ಮಾರ್ಕಿಂಗ್ ಹಾಕೊಂಡ್ರೆ ನಿಮ್ಗೆ ಇಲ್ಲಿಗೆ ಕರೆಕ್ಟ್ ಆಗಿ ಸ್ಟಿಚಿಂಗ್ ಹಾಕ್ಬೇಕನ್ನ ಗೊತ್ತಾಗುತ್ತೆ. ಇವಾಗ ಇದನ್ನ ಕಟಿಂಗ್ ಮಾಡೋಣ ನಾವು, ಯಾಕಂದ್ರೆ ಇದು ವೇಸ್ಟ್. ಇದನ್ನ ರಿಮೂವ್ ಮಾಡ್ಬಿಡೋಣ. ಇದ್ ನೋಡ್ರಿ ಒಂದು ಅಷ್ಟು ಮಾತ್ರ. ಇದು ವಿವಿಂಗ್ ಅಲ್ಲಿ ಬಂದಿರೋ ಕ್ಲಾತ್ ಯಾವ ಕಾರಣಕ್ಕೆ ಸ್ಟಿಚಿಂಗ್ ನಲ್ಲಿ ತಗೋಬಾರ್ದು. ಇವಾಗ ಇಲ್ಲೊಂದು ಮಾರ್ಕ್ ಇಟ್ಕೋಬೇಕು. ನಮ್ಗೆ ನೆಕ್ ಇಲ್ಲಿಗೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಒಂದು ಮಾರ್ಕ್ ಇಟ್ಕೋಬೇಕು. ಇದು ಆಯ್ತು. ಇಲ್ಲೊಂದು ಮಾರ್ಕ್ ಅಂದ್ರೆ ಬ್ಯಾಕ್ ಪಾರ್ಟ್ ರೆಡಿ ಆಯ್ತು. ಈಗ ಫ್ರಂಟ್ ಪಾರ್ಟ್ಗೆ ಹೋಗೋಣ. ಇವಾಗ ಈ ಬ್ಲೌಸ್ ಇದೆಯಲ್ಲ, ಇದು ನಮ್ ಸೈಡ್ ಈ ತರ ತಿರ್ಸ್ಕೊಂಡಿದ್ದನ್ನ ತಿರ್ಸ್ಬಿಟ್ಟು ಇದನ್ನ ಏನಿದೆಯಲ್ಲ ಇದು ಬ್ಯಾಕ್ ಪಾರ್ಟ್ ತಂದು ಫ್ರಂಟ್ ಪಾರ್ಟ್ ಮೇಲೆ ಇಟ್ಬಿಟ್ಟು ಇದೇನ್ ಮಾಡ್ಬೇಕು, ಇಲ್ಲಿಂದ ಇಲ್ಲಿಗೆ ಒಂದು 2 ಇಂಚಸ್ 2 ಇಂಚು ಈ ಡೌನ್ ವೆಸ್ಟ್ ಡೌನ್ ಇದೆಯಲ್ಲ ಅಲ್ಲಿಗೆ ಒಂದು 2 ಇಂಚು ಹಾಕ್ಬಿಟ್ಟು ಆಮೇಲೆ ಇಲ್ಲಿ ಒಂದು 3/4 ಇಂಚು ಒಂದು ಕೂಡ ಹಾಕಿದ್ರು ಇಲ್ಲಿ ಕಟಿಂಗ್ ಅಲ್ಲಿ ತೆಗಿಬಹುದು. ಒಂದು ಅಥವಾ 3/4 ಇಂಚು, ಖಾಲಿ 3/4 ಇಂಚು ಈ ತರ ಇದಕ್ಕೆ ಮಾರ್ಕ್ ಹಾಕೋಣ. ಇಲ್ಲಿ ಕರೆಕ್ಟ್ ಆಗಿರ್ಬೇಕು. ಈ ಪೋರ್ಷನ್ ಕರೆಕ್ಟ್ ಆಗಿ ಬರ್ಬೇಕು. ಇಲ್ಲಿ ಒಂದು 1/2 ಇಂಚು ಜಾಸ್ತಿ ಬರ್ಬೇಕು. ಇಲ್ಲಿ ಈ ಫ್ರಂಟ್ ಪಾರ್ಟ್ ಇದೆಯಲ್ಲ, ಇಲ್ಲಿ ಒಂದು 1/2 ಇಂಚು ಇಲ್ಲಿ ಸಣ್ಣ ಇದು ಸ್ವಲ್ಪ ಕ್ರಾಸ್ ತಗೋಬೇಕು, ಜಾಸ್ತಿ ತಗೋಬಾರ್ದು. ಒಂದು 1/2 ಇಂಚು ಕ್ರಾಸ್ ಬರ್ಲೇಬೇಕು. ಯಾಕಂದ್ರೆ ಇಲ್ಲಿ ಪಫ್ ಕೂಡ್ಬೇಕಾದ್ರೆ ಇಲ್ಲಿ ಸ್ವಲ್ಪ ಕ್ಲಾತ್ ಜಾಸ್ತಿ ಇರ್ಬೇಕು ಇಲ್ಲಿ. ಸೊ ಆತರ ಅದಕ್ಕೋಸ್ಕರ ಇಲ್ಲಿ ಒಂದು ತಗೋಬೇಕು. ಆಯ್ತಾ, ಇವಾಗ ಇದನ್ನ ನಾವು ಕಟ್ ಮಾಡೋಣ. ಇದನ್ನ ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಹಾಕಿವಲ್ಲ, ಇಲ್ಲಿ ಮಾರ್ಕಿಂಗ್ ಹಾಕೊಂಡು ಸೇಮ್ ಇದೇ ತರ ಮಾರ್ಕಿಂಗ್ ಹಾಕೊಂಡು ಇದನ್ನ ಕಟಿಂಗ್ ಮಾಡೋಣ. ನೀಟಾಗಿ ನೋಡ್ರಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಡೌಟ್ ಇದ್ರೆ ಮತ್ತೆ ಕಾಮೆಂಟ್ ಮಾಡಿ. ನಿಮ್ ಕಾಮೆಂಟ್ ನಾನು ಕಾಯ್ತಾ ಇರ್ತೀನಿ. ರಿಪ್ಲೈ ಮಾಡಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ್ರಿ. ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ, ಬಸ್ ಟೈಮ್ ತಗೊಂಡ್ ಮಾಡ್ತೀನಿ ಅಷ್ಟೇ ಸರಿನಾ. ಇವಾಗ ಈ ತರ ಕಟಿಂಗ್ ಆದ್ಮೇಲೆ ಇಲ್ಲಿ ಕೂಡ ಕಟ್ ಮಾಡ್ಕೋಬೇಕು. ಇದಾಯ್ತು. ಬ್ಯಾಕ್ ಪಾರ್ಟ್ ಬಂತು, ಫ್ರಂಟ್ ಪಾರ್ಟ್ ಬಂತು. ಇಲ್ಲಿಗೊಂದು ಕಟ್ಟಿಟ್ಟಿವಲ್ಲ, ಇದನ್ನ ಕಟ್ಟು 2 ಸೇರಿ ಇಟ್ಕೋಬೇಕು. ಯಾಕಂದ್ರೆ ಇಲ್ಲಿ 2 ನಮ್ಗೆ ಇದಾಗುತ್ತೆ. ಆಯ್ತಾ, ಇದು ಬ್ಯಾಕ್ ಪಾರ್ಟ್, ಇದು ಫ್ರಂಟ್ ಪಾರ್ಟ್ ಬಂತು. ಮತ್ತಿದ್ರಲ್ಲಿ ಈ ತರ ಇಟ್ಬಿಟ್ಟು 2 ಬೇಕಲ್ಲ ಕಪ್ಸ್ಗೆ, 4 ಇವು 2 ಪಾರ್ಟ್ ಬೇಕು. ಸೊ ಇದು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಹೊಸೊಬ್ಬರನ್ನ ಒಂದು ಉದ್ದೇಶಕ್ಕೆ ಮಾತ್ರ ನಾ ಈ ತರ ಒಂದೇ ಸರ್ತಿ ತೋರಿಸ್ತಾ ಇದೀನಿ ಕಟಿಂಗು. ಯಾಕಂದ್ರೆ 2 ಪೀಸ್ ಕಟ್ ಮಾಡ್ಬೇಕಾದ್ರೆ ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ತರ. ಇವಾಗ ಎಷ್ಟು ಕಟ್ ಮಾಡಿದೀವಿ ನಾವು? 1 ಇದೆರಡು, ಇದ್ರ ಕೆಳಗಿನ ಒಂದು 3 ಸ್ಲೀವ್ಸ್ ಒಂದು 4. ಇಷ್ಟೇ ಇದ್ರ ಕಟಿಂಗು. ಇವಾಗ 4 ಭಾಗ ನಾವು ಮಾಡ್ಕೊಳ್ಬೇಕು. ಇದ್ ನೋಡ್ರಿ
ಇವ್ 4 ಅಂದ್ರೆ ಇದು ಒಂದೇ ಲೆಕ್ಕಕ್ಕೆ ಬರುತ್ತೆ. ಫ್ರಂಟ್ ಪೀಸ್ ಮಾತ್ರ ಒಂದೇ ಲೆಕ್ಕಕ್ಕೆ ಬರುತ್ತೆ. ಒಂದು ಬ್ಯಾಕ್ ಪಾರ್ಟ್ ಎರಡು ಕಟಿಂಗ್ ಮಾಡ್ದಂಗೆ. ಸ್ಲೀವ್ಸ್ ಒಂದು ಮಿಕ್ಕಿದೆ. ಪ್ರಿನ್ಸೆಸ್ ಕಟ್ ಅಲ್ಲಿ ಎಷ್ಟು ಬರುತ್ತೆ, ಜಾಸ್ತಿ ಏನ್ ಬರಲ್ಲ, ಇಷ್ಟೇ ಕಟಿಂಗ್ ಆಗೋದು. ಬಟ್ ಇದನ್ನ ಹೊಸದಕ್ಕೆಲ್ಲ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ ಹಂಚ್ಕೊಂಡ್ ಬಿಡ್ತಾರೆ. ಅಯ್ಯೋ ಹೆಂಗ್ ಮಾಡೋದು, ನಮ್ಗೆ ಬರುತ್ತೋ ಇಲ್ಲ ಈ ಕಟಿಂಗ್ ಮಾಡೋದು, ಕಪ್ಸ್ ಹೆಂಗ್ ಮಾಡೋದು ಅನ್ನೋದ ಯಾವ ಭಯ ಇಲ್ಲ. ನಿಮ್ಗೆ ಭಯ ಇದ್ರೆ ನಮ್ಮಂತವ್ರು ಇದ್ದೇ ಇದ್ದೀವಿ. ಯೂಟ್ಯೂಬ್ ಅಲ್ಲಿ ತುಂಬಾ ಜನಗಳಿದ್ದಾರೆ ಹೇಳಕ್ಕೆ, ನಿಮ್ಗೆ ಮೋಟಿವೇಶನಲ್ ಮಾಡಕ್ ತುಂಬಾ ಜನ ಇದ್ದಾರೆ. ಎಲ್ಲರೂ ಆರಾಮಾಗಿ ಕಲ್ಕೋಬಹುದು ನೀವು. ಸರಿನಾ? ಕಲೀರಿ, ಚೆನ್ನಾಗಿ ಕಲ್ಕೊಂಡು. ಯಾಕಂದ್ರೆ ನಾವೀಗ ಸದ್ಯಕ್ಕೆ ಗುರು ಸ್ಥಾನಲ್ಲಿ ನಿಂತಿದೀವಿ ನಾವು. ಸೊ ನಿಮ್ಗೆ ಯೂಸ್ ಆಗಂತ ಇವು ವಿಡಿಯೋಸ್ ಮಾಡಕ್ಕೆ ನಾವು ಇರೋದು. ನನ್ನಂಗ ತುಂಬಾ ಜನಗಳು ವಿಡಿಯೋ ಮಾಡ್ತಾರೆ, ಅವ್ರೆಲ್ಲರೂ ಅದನ್ನೇ ಹೇಳ್ತಾರಲ್ವಾ, ನೀಟಾಗಿ ಕಲ್ಕೋರಿ. ನೀವು ಡೆವಲಪ್ ಮಾಡಿದ್ರೆ ಒಳ್ಳೇದಲ್ವಾ, ಡೆವಲಪ್ ಆಗ್ಬೇಕು ಅನ್ನೋದು ಒಂದು ಉದ್ದೇಶಲಿಂತಾನೆ ಹೇಳ್ತೀವಲ್ವಾ. ಇದು ನೋಡಿ ಈ ತರ ಇಲ್ಲಿ ಮಾರ್ಕದ ಇದಾಯ್ತು. ಇದಾದ್ಮೇಲೆ ಇವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಇಲ್ಲಿ ಒಂದು 5 ಇಂಚಿಗೆ ಬರ್ಬೇಕಲ್ಲ, ಸ್ವಲ್ಪ ಹೆಚ್ಚಿಗೆ ಬಂದಿದೆ, ಕಾಣಿಸಿಲ್ಲ ಬ್ಲಾಕ್ ಅದಲ್ವಾ. ಸೊ ಇಲ್ಲಿ ಒಂಚೂರು ರಿಮೂವ್ ಮಾಡೋಣ. ಇದಾಯ್ತು. ಆಮೇಲೆ ಇದಕ್ಕ ಇಲ್ಲಿಂದ ಇದು ಎಕ್ಸ್ಟ್ರಾ ಕಟಿಂಗ್ ಒಂದು ಮಾರ್ಕಿಂಗ್ ಹಾಕೋಣ. ಇದು ಫ್ರಂಟ್ ಪಾರ್ಟ್ ಎಕ್ಸ್ಟ್ರಾ ಕಟಿಂಗ್. ಸರಿನಾ? ಇದಾದ್ಮೇಲೆ ಇಲ್ಲಿ ಪಾಯಿಂಟೆಡ್, ಇವಾಗ 32 ಸೈಜ್ಗೆ ಎಷ್ಟು ಬರುತ್ತೆ ಪಾಯಿಂಟೆಡ್ ಅದು ನೋಡ್ಕೊಳ್ಳೋಣ. ಯಾಕಂದ್ರೆ ಎಲ್ಲರಿಗೆ ಒಂದೊಂದು ಜನಕ್ಕೆ ಒಂದೊಂದು ಇದು ಬರುತ್ತೆ, ಪಾಯಿಂಟೆಡ್ ಮಾರ್ಕಿಂಗ್ ಬರುತ್ತೆ. ಸರಿನಾ? ಇಲ್ಲಿ ನೋಡಿ, ಇದು ಪಾಯಿಂಟೆಡ್. ಈ ಪಾಯಿಂಟೆಡ್ ಮಿಡಿಲ್, ಕರೆಕ್ಟ್ ಮಿಡಿಲ್ ಪಾಯಿಂಟೆಡ್ ಅಂದ್ರೆ ಈ ಕಪ್ಪು ಎಲ್ಲಿ ಕೂಡುತ್ತಲ್ವಾ, ಇದು ಪಾಯಿಂಟೆಡ್ ಮಾರ್ಕ್ ಅಂತಾರೆ. ಇದನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ಟೇಪ್ ತಗೊಂಡ್ಬಿಟ್ಟು ಇಲ್ಲಿ ಕರೆಕ್ಟ್ ಆಗಿ 9 ಇದೆ, 9ಗೆ ಪಾಯಿಂಟೆಡ್ ಮಾರ್ಕಿಂಗ್ ಬಂದಿದೆ. ಅವಾಗ ನಾವಿಲ್ಲಿ ಅರ್ಧ ಇಂಚ್ ಮಾರ್ಜಿನ್ ತಗೊಂತೀವಲ್ಲ, ಅದನ್ನ ಹಿಡ್ಕೊಂಡು ತಗೊಂಡ್ರೆ 9 ಅದನ್ನ ಬಿಟ್ಟು ತಗೊಂಡ್ರೆ 9 ಇಂಚು. ಈ ತರ ಮಾರ್ಕ್ ಹಾಕೋಬೇಕು ಇಲ್ಲಿ. ಸರಿನಾ? ಇವಾಗ ಈ ಮಿಡಿಲ್ ಗ್ಯಾಪ್ ಎಷ್ಟಿದೆ ಚೆಕ್ ಮಾಡೋಣ ಇದ್ರಲ್ಲಿ. ಯಾಕಂದ್ರೆ ಅವ್ರ ಮೆಜರ್ಮೆಂಟ್ ಕರೆಕ್ಟ್ ಆಗಿದ್ರೆ ನಮ್ಗೆ ಮೆಜರ್ಮೆಂಟ್ ಮಾಡಿ ಕೊಡೋಕ್ ಮತ್ತೆ ಸ್ಟಿಚಿಂಗ್ ಕೊಡ್ತಾರೆ. ಸೊ ಇದ್ರಲ್ಲಿ ಒಂದ್ಸಲ ಚೆಕ್ ಮಾಡೋಣ. ಈ ಸ್ಟಿಚಸ್ ಇದೆಯಲ್ಲ, ಈ ಸ್ಟಿಚಸ್ಲಿಂದ ಈ ಸ್ಟಿಚಸ್ಗೆ ಟೇಪು ಈ ತರ ಇಟ್ಕೊಂಡ್ಬಿಟ್ಟು ನೀಟಾಗಿ ಚೆಕ್ ಮಾಡ್ಕೋಬೇಕು. ನೋಡ್ರಿ 6 ಇದೆ. 6 ಅಂದ್ರೆ ಇನ್ನೊಂದ್ಸರ್ತಿ ಈ ತರ ಕೂಡ ನೋಡ್ಕೊಳ್ಳೋಣ. ಈ ತರ ನೋಡ್ರಿ 7 ಕಾಲಿದೆ ಅಂದ್ರೆ 7 ಇಂಚ್ ಅನ್ಕೊಳ್ಳಿ. 3.5 ಅಂದ್ರೆ ಇಲ್ಲಿ ನಾವು 4 ಹಾಕೋಣ. ಸ್ಟಿಚಿಂಗ್ 1 ಇಂಚ್ ಬೇಕಲ್ಲ, ಅರ್ಧ ಇಂಚ್ ಬೇಕಲ್ಲ, ಇಲ್ಲಿ 4 ಹಾಕಿ. ಆಮೇಲೆ ಇಲ್ಲಿ ಮಾರ್ಕಿಂಗ್ ಎಷ್ಟಿದೆ ಇವ್ರದ್ದು ನೋಡೋಣ. ಈ ಮಿಡಿಲ್ ಮಾರ್ಕಿಂಗ್ ಇರುತ್ತಲ್ಲ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅನ್ನೋದು 5 ಇಂಚ್ ಇದೆ ಅಂದ್ರೆ ಇಲ್ಲಿ ನಾವು 3 ಹಾಕೋಣ. ಸರಿನಾ? ಇಲ್ಲಿಂದ ಇಲ್ಲಿಗೆ ಇದು ಟಚ್ ಮಾಡಿ, ಮತ್ತೆ ಇಲ್ಲಿಂದ ಇಲ್ಲಿಗೆ ಇದು ಟಚ್ ಮಾಡೋಣ. ಓಕೆ, ಇದಕ್ಕೆ ನಾವೀಗ ಪಾಯಿಂಟೆಡ್ ಬಂತು. ಇವಾಗ ಇದರಲ್ಲಿ ಕರೆಕ್ಟ್ ಪಾಯಿಂಟ್ ನಮ್ಗೆ ಇದು ಕಪ್ಪು ಬರುತ್ತಾ ಇಲ್ಲ ಅನ್ನೋದು ನಾವು ಒಂದ್ಸರಿ ಚೆಕ್ ಮಾಡೋಣ. ಯಾಕಂದ್ರೆ ನಮ್ಗೆ ಇಲ್ಲಿ ಮಾರ್ಜಿನ್ ಮಿಕ್ಕಬೇಕು, ಮತ್ತೆ ಉಕ್ಸ್ ಪಟ್ಟಿಗೆ ಐಪಟ್ಟಿಗೆ ನಮ್ಗೆ ಮಾರ್ಜಿನ್ ಬೇಕು. ಅದಕ್ಕೋಸ್ಕರ ಇಲ್ಲಿ ಒಂದು ಮಾರ್ಕಿಂಗ್ ಹಾಕ್ಬಿಟ್ಟು ಇದನ್ನ ಈ ತರ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳೋಣ. ನೋಡ್ರಿ ಕರೆಕ್ಟ್ ಇಲ್ಲಿ ಉಕ್ಸ್ ಪಟ್ಟಿಗೆ ಐಪಟ್ಟಿಗೆ ಮಧ್ಯದಲ್ಲಿ ನಮ್ಗೆ ಎಷ್ಟು ಮಿಕ್ಕಿರುತ್ತೋ ಪೀಸು ಕರೆಕ್ಟ್ ಆಗಿ ಸೆಟ್ ಆಗುತ್ತೆ. ಸರಿನಾ? ಈ ತರ ಮಾರ್ಕಿಂಗು ನೀವು ಕಂಪಲ್ಸರಿ ನೋಡ್ಕೊಳ್ಳೇಬೇಕು. ಯಾಕಂದ್ರೆ ಹಂಗೆ ನೋಡ್ಕೊಳ್ಳಾರ್ದಂಗ್ ಮಾಡಿದ್ರೆ ಇಲ್ಲಿ ಉಕ್ಸ್ ಪಟ್ಟಿಗೆ ಐಪಟ್ಟಿಗೆ ಮಾರ್ಜಿನ್ ಮಿಕ್ಕಲ್ಲ, ಆಮೇಲೆ ಪ್ರಾಬ್ಲಮ್. ಅಂದ್ರೆ ಇದ್ರಲ್ಲಿ ಬ್ಯಾಕ್ ಓಪನ್ ಅಲ್ಲ, ಸೊ ಪ್ರಾಬ್ಲಮ್ ಇಲ್ಲ. ಒಂದ್ ವೇಳೆ ಫ್ರಂಟ್ ಓಪನ್ ಬಂದ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನು ಹೇಳ್ತಿರೋದು, ಇದ್ರಲ್ಲಿ ಏನ್ ಪ್ರಾಬ್ಲಮ್ ಇರಲ್ಲ. ಬಟ್ ಮಧ್ಯದಲ್ಲಿ ಗ್ಯಾಪ್ ಇರ್ಲೇಬೇಕಲ್ವಾ ಸ್ಟಿಚಿಂಗ್ ಮಾಡ್ಬೇಕಾದ್ರೆ. ಸೊ ಅದಕ್ಕ ಇದು ನೋಡ್ರಿ ಈ ತರ ಬಂತು. ಓಕೆನಾ? ಇಲ್ಲಿ ಮಿಡಿಲ್ ಪಾಯಿಂಟ್. ಓಕೆ, ಇದಾದ್ಮೇಲೆ ಇವಾಗ ನಾವು ಇಲ್ಲಿಂದ ಈ ಕಡೆಗೆ 1-2 ಇಂಚು ಮಾರ್ಕ್ ಹಾಕೋಣ. ಸರಿನಾ? ಮತ್ತೆ ಇಲ್ಲಿಂದ ಇಲ್ಲಿಗೆ 1-2 ಇಂಚಿಗೆ ಮತ್ತೊಂದು, ಇಲ್ಲಿಂದ 2 ಮತ್ತೆ ಇಲ್ಲಿಂದ 2. ಇವಾಗ ಇದನ್ನ ತಂದು ಇದಕ್ಕ ಮ್ಯಾಚ್ ಮಾಡೋಣ. ಶೇಪ್ ತಗೋಬೇಕು. ಇದಕ್ಕ ಶೇಪ್ ತಗೊಂಡು ಈ ತರ ಇದು ಒಂಚೂರು ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ತಗೋಬೇಕು ಇಲ್ಲಿ. ಸರಿನಾ? ಇದು ಶೇಪ್ ಈ ತರ ತಗೋಬೇಕು. ಇವಾಗ ಇದೆಷ್ಟು ಮಿಕ್ಕಿದೆ ನೋಡೋಣ ಒಂದ್ಸರ್ತಿ. ಇಲ್ಲಿಂದ 6.5 ಇಲ್ಲಿವರೆಗೆ, ಮತ್ತೆ ಇಲ್ಲಿಂದ ಇಲ್ಲಿಗೆ 3.5. 6.5 3.5 ಎಷ್ಟಾಯ್ತು ನಮ್ಗೆ? 10 ಇಂಚ್ ಆಯ್ತು. ಇವಾಗ ಬ್ಯಾಕ್ ಪಾರ್ಟ್ ಎಷ್ಟಿದೆ ನೋಡೋಣ. ಇದು ನಮ್ಗೆ ಟೋಟಲ್ ಎಷ್ಟಿದೆ? 10 ಇಂಚ್ ಇದೆ. ಸೊ ಇನ್ನ ಇದು ಒಂಚೂರು ಕಡಿಮೆ ಇದು ಸ್ಟಿಚಿಂಗ್ 10 ಇಂಚ್ ಇದೆ. 10 ಇಂಚ್ ಡಾಟ್ ಹಾಕಿದ್ರೆ 9 ಇಂಚ್ ಬರುತ್ತೆ. ಇದು ಡಾಟ್ ಇವೆಲ್ಲ ಸ್ಟಿಚಿಂಗ್ ಮಾಡಿದ್ರೆ ಇಲ್ಲಿ ಸ್ಟಿಚಿಂಗ್ ಮಾಡಿದ್ರೆ ಇದು ಕೂಡ ಅಷ್ಟೇ ಬರುತ್ತೆ, ಸೇಮ್ ಮೆಜರ್ಮೆಂಟ್. ಸರಿನಾ? ಇವಾಗ ಇದನ್ನ ಕಟಿಂಗ್ ಮಾಡೋಣ. ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತ ಇದ್ದೀನಿ ನಾನು. ಈ ತರ ಹಾಕೋಬೇಕು ಮಾರ್ಕಿಂಗು. ಇದನ್ನ ಫಸ್ಟ್ ಕಟ್ ಮಾಡೋಣ. ಇದು ಫಸ್ಟ್ ಎಕ್ಸ್ಟ್ರಾ ಕಟಿಂಗ್ ತೆಗೆದ್ಬಿಟ್ಟು ಪ್ರಿನ್ಸೆಸ್ ಕಟ್ ಮಾಡೋಣ. ಈ ತರ ಇದು ಕಟ್ ಮಾಡಿ, ಇದು ಫ್ರಂಟ್ ಎಕ್ಸ್ಟ್ರಾ ಕಟಿಂಗ್. ಇದು ಇಷ್ಟು ಮಾರ್ಜಿನ್ ಬಂದೇ ಬರ್ಬೇಕು. ಆಮೇಲೆ ಇದನ್ನ ಫುಲ್ಲು ಓಪನ್ ಮಾಡ್ಬಿಡ್ಬೇಕು 2 ಪೀಸು. ಇದು ಒಂದು ಫ್ರಂಟ್ ಪೀಸು, ಇದು ಸೈಡ್ ಪೀಸು. ಸರಿನಾ? ಇವಾಗ ಇದನ್ನ ಶೇಪು ನೀಟಾಗಿ ತಗೋಬೇಕು.
ಯಾಕಂದ್ರೆ ಕಪ್ಪು ಕೂಡ್ಬೇಕಲ್ಲ, ಇಲ್ಲಿ ಒಂಚೂರು ಎಕ್ಸ್ಟ್ರಾ ಕಟಿಂಗು ತೆಗಿಬೇಕು. ಒಂಚೂರು ಎಷ್ಟಂದ್ರೆ ಜಾಸ್ತಿ ಇರಲ್ಲ, ಇಷ್ಟು ಮಾತ್ರ ತೆಗಿಬೇಕು. ಸರಿನಾ? ಈಗ ನೋಡ್ರಿ, ಈ ಪೋರ್ಷನ್ ಅಲ್ಲಿ ಇದು ಸ್ಟಿಚಿಂಗ್ ಆದ್ರೆ ಇದು ಪಫ್ ಬರುತ್ತೆ, ಅವಾಗ ಈ ಕಪ್ಪು ಕೂಡಿದ್ರೆ ನೀಟಾಗಿ ಸ್ಟಿಚಿಂಗ್ ಆಗುತ್ತೆ. ಸರಿನಾ? ಇದಾಯ್ತು, ಇದು ಫ್ರಂಟ್ ಪಾರ್ಟ್ ನ ಆಯ್ತು. ಇವಾಗ ಸ್ಲೀವ್ಸ್ ನೋಡೋಣ. ಇವಾಗ ನೋಡ್ರಿ, ಇಲ್ಲಿ ಎಕ್ಸ್ಟ್ರಾ ಮಾರ್ಕಿಂಗ್ ಹಾಕಿದೀನಿ ಫೋಲ್ಡಿಂಗ್ ಸಲುವಾಗಿ. ಇವಾಗ ಸ್ಲೀವ್ಸ್ ಯಾವತ್ತೇ ಆಗ್ಲಿ ಸ್ಲೀವ್ಸ್ ಮಾರ್ಕಿಂಗ್ ಹಾಕ್ಬೇಕಾದ್ರೆ ಫ್ರಂಟ್ ಪಾರ್ಟ್ ಮೇಲೆ ಇಟ್ಕೋಬೇಕು, ಫ್ರಂಟ್ ಪಾರ್ಟ್ ಮೇಲೆ ಬರಬೇಕು. ಇದು ರೈಟ್ ಹ್ಯಾಂಡ್ ಇಲ್ಲಿ ಮೆಜರ್ಮೆಂಟ್ ಬರ್ಬೇಕು. ಇದನ್ನ ಈ ತರ ಫೋಲ್ಡ್ ಇದ್ರೆ ಒಂಚೂರು ಐರನ್ ಕೂಡ ಮಾಡ್ಕೋಬಹುದು ನೀವು. ನಾನು ಈಗ ಹಂಗೆ ಮಾಡ್ತಾ ಇದ್ದೀನಿ ನೋಡ್ರಿ. ಈ ತರ ಕರೆಕ್ಟ್ ಆಗಿ ಓಪನ್ ಮಾಡಿ, ಇದು ಫೋಲ್ಡ್ ಆಗಿದೆ ತುಂಬಾ, ಈ ತರ ಮಾಡಿ. ಈ ಬ್ಲೌಸ್ ನನ್ಗೆ ಬಂದಿರೋದು ಬಾಗಲ್ಕೋಟ್ಲಿಂದ ನನಗೆ ಮ್ಯಾಕ್ಸಿಮಮ್ ಒಂದು 45 ಬ್ಲೌಸಸ್ ಬಂದಿದ್ದಾವೆ ಸ್ಟಿಚಿಂಗ್ ಗೆ. 45 ಬ್ಲೌಸ್ ನಲ್ಲಿ ಇನ್ನ ಸ್ವಲ್ಪ ಮಿಕ್ಕಿದಾವೆ, 15-16 ಮಿಕ್ಕಿದಾವೆಲ್ಲ ಆಲ್ಮೋಸ್ಟ್ ಸ್ಟಿಚಿಂಗ್ ಮಾಡಿದೀನಿ. ಇದು ಕೂಡ ಅವ್ರ ಮನೇಲಿಂತಾನೆ ಬಾಗಲ್ಕೋಟ್ಲಿಂದಾನೆ ಬಂದಿರೋ ಬ್ಲೌಸಸ್ ಇವೆಲ್ಲಾನು. ಇದು ನೋಡ್ರಿ, ಬಾಗಲ್ಕೋಟ್ಲಿಂದ ಯಾರು ನೋಡ್ತಾ ಇದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ. ನಿಮ್ಮೂರ್ಲಿಂದ ಬಂದಿರೋ ಬ್ಲೌಸಸ್ ಇವೆಲ್ಲಾನು 45 ಇದಾವೆ ಟೋಟಲ್ ಅವ್ರ ಬ್ಲೌಸಸ್. ಬೇಕಾದ್ರೆ ನಾನು ಎಲ್ಲ ಸ್ಟಿಚಿಂಗ್ ಆದ್ಮೇಲೆ ಒಟ್ಟಿಗೆ ತೋರಿಸ್ತೀನಿ 45 ಬ್ಲೌಸಸ್. ಇನ್ನ ಸ್ವಲ್ಪ ಮಿಕ್ಕಿದಾವೆ. ಇದು ಕರೆಕ್ಟ್ ಆಗಿ ಇಲ್ಲಿ ಇಟ್ಕೊಂಡು ಇದು ಈ ತರ ನೋಡ್ರಿ, ಈ ತರ ಮಾರ್ಕಿಂಗ್ ಹಾಕೋಬೇಕು. ಇಲ್ಲಿ ಈ ಸ್ಟಿಚಿಂಗ್ ಇದೆಯಲ್ಲ, ಇದ್ರ ಮೇಲೆ ಒಂದು 1/2 ಇಂಚು ಮಾರ್ಜಿನ್ ಬಿಟ್ಕೋಬೇಕು. ಎಷ್ಟು ಬಿಟ್ಕೊತೀವಿ ಅಷ್ಟು ಬಿಟ್ಕೊಂಡು, ಮತ್ತೆ ಇಲ್ಲಿ ಸ್ಟಿಚಿಂಗ್ ಪರ್ಪಸ್ ಎಷ್ಟು ಬಿಡ್ತೀವೋ ಅಷ್ಟು ಒಂದು ಮಾರ್ಕಿಂಗ್ ಹಾಕ್ಬೇಕು. ಇದು ಮಾರ್ಕಿಂಗ್ ತಂದು ಇದನ್ನ ಮ್ಯಾಚ್ ಮಾಡ್ಕೋಬೇಕು. ಸರಿನಾ? ಇದು ಸ್ಲೀವ್ಸ್ ಕಟಿಂಗ್ ನೋಡ್ರಿ, ಎಷ್ಟು ಪರ್ಫೆಕ್ಟ್ ಆಗಿ ಕಾಣಿಸ್ತಾ ಇದೆ ಸ್ಲೀವ್ಸ್ ಕಟಿಂಗ್. ಇದನ್ನ ನೀಟಾಗಿ ಈ ತರ ಕಟಿಂಗ್ ಮಾಡ್ಕೋಬೇಕು. ಇದು ಒಂಚೂರು ಕತ್ರಿ ಹಿಂಗ್ ಮಾಡಿ ಕ್ರಾಸ್ ಮಾಡ್ಕೊಂಡ್ರೆ ನೀಟಾಗಿ ಸ್ಲೀವ್ಸ್ ಕಟಿಂಗ್ ಈ ತರ ಮಾಡ್ಬೇಕು. ಈ ಕಟಿಂಗ್ ಇದು ಅನ್ಬೋದು ಹಿಂಗ್ ಮೇಲೆನೆ ಹೋಗ್ಬೇಕು, ಹಿಂಗ ಡೌನ್ ಬರಬಾರ್ದು. ಈ ಪೋರ್ಷನ್ ಹಿಂಗ್ ಮೇಲೆನೆ ಹೋಗ್ಬೇಕು, ಯಾವತ್ತೇ ಆಗ್ಲಿ ಇದು ಮೇಲೆನೆ ಹೋಗ್ಬೇಕು ಈ ತರ. ಸರಿನಾ? ಇಲ್ಲಿ ಕೂಡ ಈ ಕಡೆಯಿಂದ ಹೋಗಿ ಹಿಂಗ ಹೋಗ್ಬೇಕು, ಇದು ಕೂಡ ಕ್ರಾಸೇ ಬರ್ಬೇಕು. ಇವಾಗ ಇಲ್ಲಿ ಒಂದು ಕಟ್ಟಿಡೋಣ, ಇಲ್ಲೊಂದು ಕಟ್ಟು, ಇಲ್ಲೊಂದು ಕಟ್ಟು. ಆಯ್ತಾ? ಇವಾಗ ಇದನ್ನ ಓಪನ್ ಮಾಡ್ಬಿಟ್ಟು ಎಕ್ಸ್ಟ್ರಾ ಕಟಿಂಗ್ ಮಾಡೋಣ ನಾವು. ಈ ತರ ನೋಡಿ, ಎಕ್ಸ್ಟ್ರಾ ಕಟಿಂಗ್ ಇಲ್ಲಿಂದ ಈ ತರ. ಸರಿನಾ? ಇಲ್ಲಿಂದ ಸ್ಟಾರ್ಟ್ ಮಾಡಿ, ಇಲ್ಲಿ ಕಟಿಂಗ್, ಇಲ್ಲಿ ಸ್ಟಿಚಿಂಗ್ ಪರ್ಪಸ್ ತಗೊಂತೀವಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಆಯ್ತು. ಇದು ಎಕ್ಸ್ಟ್ರಾ ಕಟಿಂಗ್ ಇಲ್ಲಿ ಕೂಡ ಆಯ್ತು. ಇವಾಗ ಇದನ್ನ ಇಂಟು ಮಾರ್ಕ್ ಹಾಕೊಂಡ್ರೆ ಫ್ರಂಟ್ ಪಾರ್ಟ್ ಅಂತ ಗೊತ್ತು. ಇವಾಗ ನಾವು ಮೇನ್ ಪೀಸ್ ಕಟ್ ಮಾಡೋಣ. ಇವೆಲ್ಲ ಆಯ್ತಲ್ಲ, ಮೇನ್ ಪೀಸ್ ಕಟ್ ಮಾಡೋಣ. ಅದನ್ನ ಯಾವ ತರ ಕಟ್ ಮಾಡ್ಬೇಕನ್ನ ತೋರಿಸ್ತೀನಿ ನಾನು. ಯಾಕಂದ್ರೆ ಸ್ವಲ್ಪ ಜನಕ್ಕೆ ಗೊತ್ತಾಗಲ್ಲ, ಪಾಪ ಗೊತ್ತಾಗಲಾರ್ದ ಕನ್ಫ್ಯೂಸ್ ಮಾಡ್ಕೊಂಡು ಕೆಡ್ಸ್ಕೊಂಡ್ ಬಿಡ್ತಾರ ಬ್ಲೌಸ್ಗಳೆಲ್ಲ. ಇವಾಗ ನಾವೇನ್ ಮಾಡ್ಬೇಕಾದ್ರೆ, ನಿಮ್ಗೆ ಬಂದಿಲ್ಲ ಅಂದ್ರೆ ನಾನು ಹೇಳ್ತಾ ಇದೀನಿ, ಇವೆರಡಿಂಗ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಂಡು ಇಲ್ಲಿ ಒಂದು ಪಿನ್ ಮಾಡ್ಕೊಳ್ಳಿ. ಬರ್ಲೋದ್ರ ಎಲ್ಲರಿಗೂ ನಾ ಹೇಳ್ತಾ ಇದೀನಿ, ಇಲ್ಲಿ ಕರೆಕ್ಟ್ ಆಗಿ ಎರಡು ಇಲ್ಲಿ ಸೆಟ್ ಮಾಡ್ಕೋಬಹುದು. ಸೆಟ್ ಮಾಡ್ಕೊಂಡು ಮಿಡಿಲ್ ಅಲ್ಲಿ ಒಂದು ಪಿನ್ ಅಪ್ ಮಾಡ್ಕೊಳ್ಳಿ ತರ. ಆಯ್ತಾ? ಈ ತರ ಪಿನ್ ಮಾಡ್ಕೊಂಡು ಇದು ಈ ತರ ತಿರ್ಸ್ಕೊಂಡು ನೋಡ್ರಿ ಕರೆಕ್ಟ್ ಆಗಿ ಬಂದಿದೆ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು ಒಂದ್ಸತಿ. ಇದು ಇಲ್ಲಿ ಕರೆಕ್ಟ್ ಆಗಿ ಸೆಟ್ ಮಾಡ್ಕೋಬೇಕು, ಬ್ಯಾಕ್ ಸೈಡ್ ಇಲ್ಲಿ ಕೂಡ. ಮತ್ತೆ ಇಲ್ಲಿ ಕರೆಕ್ಟ್ ಆಗಿ ಸೆಟ್ಟಿಂಗ್ ಆದ್ಮೇಲೆ ಬ್ಯಾಕ್ ಪಾರ್ಟ್ ತಗೊಂಡ್ಬಿಟ್ಟು ನಮ್ ಬ್ಯಾಕ್ ಪಾರ್ಟ್ ಏನಿದೆಯಲ್ಲ ಅದನ್ನ ಇಲ್ಲಿ ಈ ಮಾರ್ಕ್ ಹಾಕಿವಲ್ಲ ನಾವು, ಈ ಮಾರ್ಕ್ಗೆ ಇದನ್ನ ಇಲ್ಲಿ ಮತ್ತೆ ಇಲ್ಲಿ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡ್ಕೊಂಡು ಈ ಕೈ ಇದೆಲ್ಲ ಲೆಫ್ಟ್ ಹ್ಯಾಂಡ್ ಇದರ ಮೇಲೆ ಇಡ್ಬೇಕು ನೀಟಾಗಿ. ಕದಲಬಾರ್ದು, ಕ್ಲಾತ್ ಕದಲಬಾರ್ದು. ಮತ್ತೇನೊಂದ್ರೆ ಕ್ಲಾತ್ ತಿರುಗಬಾರ್ದು. ಸರಿನಾ? ಕತ್ರಿ ತಿರುಗಬೇಕು. ನಿಮ್ದು ಏನ್ ಮಾಡಿದ್ರೆ ಕತ್ರಿ ತಿರುಗಬೇಕು. ಒಂಚೂರು ಒಂದು 1/2 ಇಂಚು ಟೋಟಲ್ ಮಾರ್ಜಿನ್ ಬಿಟ್ಕೊಂಡು ನೀವು ಕಟಿಂಗ್ ಮಾಡ್ಕೋಬೇಕು. ಕೈ ಮಾತ್ರ ಕದಲಬಾರ್ದು, ಯಾಕಂದ್ರೆ ನೀಟಾಗಿ ಕತ್ರಿ ತಿರುಗಬೇಕು. ಒಟ್ಟು ಕ್ಲಾತ್ ನೀವು ಅಬ್ಸರ್ವ್ ಮಾಡ್ಬೋದು ಈ ವಿಡಿಯೋದಲ್ಲಿ. ನಾನು ಕ್ಲಾತ್ ಅನ್ನು ಯಾವುದೇ ಕಾರಣಕ್ಕೆ ತಿರುಗಿಸ್ತಾ ಇಲ್ಲ ನೋಡ್ರಿ. ಕ್ಲಾತ್ ಅಂಬ ತಿರುಗಬಾರ್ದು, ಯಾಕಂದ್ರೆ ಕೆಳಗಿಂದ ಸ್ವಲ್ಪ ಹೆಚ್ಚ ಕಡಿಮೆ ಆದ್ರೂ ಕಟಿಂಗ್ ಅಲ್ಲಿ ಹೋಗ್ಬಿಡುತ್ತೆ ಪೀಸು. ಈ ತರ ನನ್ ಕೈ ಯಾವ ತರ ತಿರುಗ್ತಾ ಇದೆ ನೋಡ್ಬೋದು ನೀವು. ಸ್ವಲ್ಪ ನಮ್ದು ವಿಡಿಯೋ ಲೆಂತ್ ಇರುತ್ತೆ, ಬೇಜಾರ್ ಮಾಡ್ಕೋಬೇಡ್ರಿ. ಯಾಕಂದ್ರೆ ನಿಮ್ಗೆ ಬರ್ಲಿ ಅಂತ ನೀವೆಲ್ಲೋ ಹೋಗಿ ಕಲಿಯೋ ಬದಲು ಮನೆಯಲ್ಲಿ ಕೂತ್ಕೊಂಡು ನೀಟಾಗಿ ಕಲಿತಾರಂತ ಒಂದು ಉದ್ದೇಶಕ್ಕೆ ನಾನು ನಿಧಾನವಾಗಿ ನೀಟಾಗಿ ತಿಳಿಸ್ತಾ ಇದ್ದೀನಿ ನಿಮ್ಗೆ. ಪ್ರತಿ ಒಂದು ಪಿನ್ ಟು ಪಿನ್ ತಿಳಿಸ್ತಾ ಇದ್ದೀನಿ. ಇದಾಯ್ತಲ್ಲ, ಇದು ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಕರೆಕ್ಟ್ ಆಗಿ ನೋಡ್ರಿ. ಇದನ್ನ ತೆಗೆದು ನೋಡ್ರಿ ಕರೆಕ್ಟ್ ಆಗಿ ನೋಡ್ರಿ. ಆಯ್ತಾ? ಈ ತರ ಇದು ಪಿನ್ ಇವಾಗ ರಿಮೂವ್ ಮಾಡೋಣ. ಸರಿನಾ? ಇದಾಯ್ತು ಬ್ಯಾಕ್ ಪಾರ್ಟ್. ಫ್ರಂಟ್ ಪಾರ್ಟ್ಗೆ ಹೋಗೋಣ. ಈ ತರ ಫ್ರಂಟ್ ಪಾರ್ಟ್ ಇದು ಕೂಡ ಅಷ್ಟೇ. ಇದು ಇದೆಯಲ್ಲ ಇಲ್ಲಿ, ಇದು ಇದೆಯಲ್ಲ ಒಂದು ಶೋಲ್ಡರ್ ಪಟ್ಟಿ, ಇದೊಂದು ಶೋಲ್ಡರ್. ಇವೆರಡು ನೆಕ್ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಂಡು ಮತ್ತೆ ಇದಕ್ಕೊಂದು ಇಲ್ಲಿ ಮಿಡಲ್ ಅಲ್ಲಿ ಪಿನ್ ಅಪ್ ಮಾಡ್ಕೋಬೇಕು. ಒಂಚೂರು ಕದಲಬಾರ್ದು ಕ್ಲಾತ್ ಅಂಬೋದು ಈ ತರ. ಸರಿನಾ?
ಈ ತರ ಮಾಡ್ಕೊಂಡು ಈ ಫ್ರಂಟ್ ಪಾರ್ಟ್ ಏನಿದೆಯಲ್ಲ ಈ ತರ ಇದ್ರ ಮೇಲೆ ಒಂದು ಇಷ್ಟು ಅಂದ್ರೆ ಒಂದ್ ಸ್ವಲ್ಪ ಮಾರ್ಜಿನ್ಸ್ ಎಲ್ಲ ಬಿಟ್ಕೊಂಡು ಇಟ್ಕೋಬೇಕು ಈ ತರ. ಯಾಕಂದ್ರೆ ಸ್ಟಿಚಿಂಗ್ ಪರ್ಪಸ್ ಬೇಕಲ್ಲ ಅದಕ್ಕೋಸ್ಕರ. ಇವಾಗ ಈ ತರ ಇಟ್ಕೊಂಡ್ಮೇಲೆ ಸೀಸರ್ ತಗೊಂಡು ಮತ್ತೆ ಇಲ್ಲಿ ಕೈ ಇದೇ ತರ ಇಡಬೇಕು. ಇದು ನೋಡಿ ಇದೆಯಲ್ಲ, ಇವಾಗ ನಾವ್ ಇದು ಕಟ್ ಮಾಡ್ತಾ ಇಲ್ಲ, ಯಾಕಂದ್ರೆ ಇದು ಸ್ಟಿಚಿಂಗ್ ಕಟಿಂಗ್ ಅಲ್ಲಿ ಹೋಗ್ಬಿಡುತ್ತೆ. ಇದು ಡೋರಿಗೆ ಹಾಕೋದು ಹ್ಯಾಂಗಿಂಗ್ಸ್ ತರ ಮಾಡಿದ್ದಾರೆ ಇಲ್ಲಿ. ಸೊ ಒಂಚೂರು ನಾನು ಈ ಕಡೆ ತಗೊಂತೀನಿ. ಇದು ಅಂದ್ರೆ ಫುಲ್ ಸೈಡ್ ಟೋಟಲ್ ರೌಂಡ್ ಅಪ್ ಒಂದು 1/2 ಇಂಚು ಎಕ್ಸ್ಟ್ರಾ ಬಿಟ್ಕೋಬೇಕು ಮಾರ್ಜಿನ್. ಯಾಕಂದ್ರೆ ಕಟಿಂಗ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಅದನ್ನ ಆ ಸೈಡ್ ಇರೋ ಪೀಸ್ ನಮ್ಗೆ ಯೂಸ್ ಆಗುತ್ತೆ. ಸರಿನಾ? ಇದಾಯ್ತು. ಇವಾಗ ಇನ್ನೊಂದು ಯಾವ್ದಿದೆ, ಫ್ರಂಟ್ ಪೀಸ್. ಸರಿನಾ? ಇದು ಈ ಪೀಸ್ ಇದೆ 4 ಪೀಸ್. ಇದು ಇಲ್ಲಿ ಇಟ್ಕೊಂಡು ಇದು ನೋಡ್ಕೊಂಡು ಕರೆಕ್ಟ್ ಮಾರ್ಜಿನ್ ನೋಡ್ಕೊಂಡು ಈ ಸ್ಲೀವ್ಸ್ ಇಲ್ಲಿದೆ, ಸ್ಲೀವ್ಸ್ ಕಟ್ ಮಾಡೋಣ. ಇದನ್ನ ಸ್ಲೀವ್ಸ್ ಕಟ್ ಮಾಡಿಬಿಡೋಣ, ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಕಷ್ಟ ಆಗುತ್ತೆ. ಸ್ಲೀವ್ಸ್ ನ ಇದು ನೋಡಿ, ಇವಾಗ ಇಲ್ಲಿ ಪೀಸ್ ಇದೆಯಲ್ಲ ಇವೆರಡು ಸೆಟ್ ಮಾಡಿಬಿಟ್ಟು ನಿಮ್ಗಾದ್ರೆ ಇಲ್ಲಿ ಕೂಡ ಒಂದು ಪಿನ್ ಮಾಡ್ಕೋಬಹುದು. ಓಕೆನಾ? ಇಲ್ಲಿ ಕೂಡ ಕದಲಬಾರ್ದು ಕ್ಲಾತ್ ಅಂಬೋದು. ಇಲ್ಲೆರಡು ಈ ಸ್ಲೀವ್ ಎರಡು ಸೆಟ್ ಮಾಡಿ ಇಲ್ಲಿ ಒಂದು ಪಿನ್. ಓಕೆ, ಆಮೇಲೆ ಇದನ್ನ ನೀಟಾಗಿ ಈ ತರ ಹಾಕ್ಬಿಟ್ಟು ನೀವೇನ್ ಮಾಡ್ಬೇಕು ಗೊತ್ತಾ, ಈ ಸೈಡ್ ಕಟಿಂಗ್ ಮಾಡಬಾರ್ದು. ಯಾಕಂದ್ರೆ ಆಮೇಲೆ ಬೇಕಾದ್ರೆ ಕಟಿಂಗ್ ಮಾಡ್ಕೋಬಹುದು ನಾವು, ಇವಾಗ ಕಟಿಂಗ್ ಮಾಡಬಾರ್ದು. ಯಾಕಂದ್ರೆ ಈ ಸೈಡ್ ಅಲ್ಲಿ ಮಿಡಿಲ್ ಅಲ್ಲಿ ಬರ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನ ಆಮೇಲೆ ಕಟ್ ಮಾಡೋದು. ಇದು ಈ ತರ ಇದಾಯ್ತು. ಇನ್ನೊಂದೇನಂದ್ರೆ ಇದಕ್ಕ ಈ ಫ್ರಂಟ್ ಈ ಸ್ಲೀವ್ಸ್ ಇದೆಲ್ಲ ಮಿಡಿಲ್ ಅಲ್ಲಿ ಇಟ್ಕೊಂಡು ಇಲ್ಲಿ ಒಂದು ಕಟ್ ಇಟ್ಕೋಬೇಕು. ಆಮೇಲೆ ಇದು ಕೂಡ ಒಂದು ಕಟ್ ಇಡ್ಬೇಕು. ಯಾಕಂದ್ರೆ ನಾವು ಅಲ್ಲಿಗೆ ತಿರ್ಗಾಕ್ತಿವ ಅನ್ನೋದೊಂದು ಗುರ್ತಿರ್ಬೇಕು ನಮ್ಗೆ. ಸರಿನಾ? ಯಾಕಂದ್ರೆ ಮತ್ತೆ ಹೆಚ್ಚ ಕಡಿಮೆ ಒಂದು ಸ್ಲೀವ್ ಈ ಕಡೆ ಕ್ರಾಸ್ ಬಂದ್ಬಿಡುತ್ತೆ, ಒಂದು ಆ ಕಡೆ ಹೋಗುತ್ತೆ, ಆತರ ಆಗ್ಬಾರ್ದು. ಸೊ ಏನ್ ಮಾಡ್ಬೇಕು ಗೊತ್ತಾ, ಇವೆರಡು ಇಟ್ಕೊಂಡು ಇದನ್ನ ಇಲ್ಲಿ ಇಟ್ಕೊಂಡು ಇಲ್ಲಿ ಒಂದ್ ಸ್ಮಾಲ್ ಕಟ್ ಇಟ್ಕೋಬೇಕು. ಇಲ್ಲಿ ಇದಕ್ಕೆ ಮಿಡಿಲ್ ಕಟ್ ಇರುತ್ತೆ, ಇದಕ್ಕೂ ಮಿಡಿಲ್ ಕಟ್ ಇರುತ್ತೆ, ಇದಕ್ಕೂ ಮಿಡಿಲ್ ಕಟ್ ಇರುತ್ತೆ. ಈ ತರ ನಾವು ನಿಧಾನವಾಗಿ ಒಂದು 10 ನಿಮಿಷ ಲೇಟ್ ಆದ್ರೆ ಪರವಾಗಿಲ್ಲ, ನಿಧಾನವಾಗಿ ಕಟಿಂಗ್ ಮಾಡೋಣ. ಇದಾಯ್ತಲ್ಲ, ಇದಕ್ಕೆ ನಮ್ಗೆ ಈ ತರ ಮಧ್ಯದಲ್ಲಿ ಕಟಿಂಗ್ ಆಗಿರುತ್ತೆ. ಇದು ಸ್ಲೀವ್ಸ್ ಕಟಿಂಗ್ ಆಯ್ತು. ಸರಿನಾ? ಇವಾಗ ಈ ಪೀಸ್ ಏನಿದೆಲ್ಲ ಇದನ್ನ ಕಟಿಂಗ್ ಮಾಡ್ಕೊಳ್ಳೋಣ. ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತ ಇದ್ದೀನಿ, ನೀಟಾಗಿ ನಿಧಾನವಾಗಿ ತಿಳಿಸಿದ್ದೀನಿ ನಾನು. 32 ಸೈಜ್ ಇದು ಬ್ಲೌಸ್, 26 ವೆಸ್ಟ್, 32 ಚೆಸ್ಟ್. ಸರಿನಾ? ಇದನ್ನ ಎಷ್ಟು ಭಾಗ ಮಾಡಿವಿ ನೋಡ್ರಿ. ಇವಾಗ ಅದನ್ನ ನೀವು ಟೆನ್ಷನ್ ತಗೋಬೇಡ್ರಿ ಜಾಸ್ತಿ, ಅಯ್ಯೋ ಇಷ್ಟಿದಲ್ಲ ಅಂತ ಅನ್ಕೋಬೇಡ್ರಿ. ಇವಾಗ ನಾನು ಇದ್ರಲ್ಲಿ ಎಷ್ಟು ಪೀಸಸ್ ಮಾಡಿದೀನಿ ನಿಮ್ಗೆ ತಿಳಿಸ್ತೀನಿ. ಇದು ನೋಡ್ರಿ, ಇದು ಒಂದು ಪೀಸ್, ಇದು ಒಂದು. ಆಮೇಲೆ ಇದಕ್ಕೆ ಜಾಯಿಂಟ್ ಆಗಂತದ್ದು ಇದು ಒಂದು ಎರಡು. ಓಕೆ, ಎರಡಾದ್ಮೇಲೆ ಇದು ಬ್ಯಾಕ್ ಪೀಸ್. ಇದು ಆಯ್ತು, ಫ್ರಂಟ್ ಪೀಸ್ 1 2 ಆಯ್ತು. ಇದು 2, ಇದು ಬ್ಯಾಕ್ ಪೀಸ್ 3, ಸ್ಲೀವ್ಸ್ 4. ಈ 4 ಜೋಡಿಸಿದ್ರೆ ಏನಾಯ್ತು, ಬ್ಲೌಸ್ ಆಯ್ತು. ಅದ್ರ ಜೊತೆಗೆ ನಾವು ಒಳಗಡೆ ಕಪ್ಸ್ ಹಾಕ್ತಾ ಇದೀವಿ ಅಷ್ಟೇ. ಇದು ಬ್ಲೌಸ್ ಕಟಿಂಗ್ ಅಂದ್ರೆ. ಸರಿನಾ? ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತಾ ಇದೀನಿ ವಿಡಿಯೋ. ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ, ತಪ್ಪದೇ ಲೈಕ್ ಮಾಡ್ರಿ ಪ್ಲೀಸ್. ಬಾಗಲಕೋಟೆ ಯಾರನ್ನಿದ್ರೆ ಕಾಮೆಂಟ್ ಮಾಡಿ. ಸರಿನಾ? 45 ಬ್ಲೌಸ್ ಅಂತ ಹೇಳಿದ್ನಲ್ಲ, ಅದ್ರಲ್ಲಿ ಇದು ಒಂದ್ ಬ್ಲೌಸ್. 45 ಬ್ಲೌಸ್ ಆಲ್ಮೋಸ್ಟ್ ಒಂದು 10 ಬ್ಲೌಸ್ ವರ್ಕ್ ಇದಾವೆ. ಇನ್ನು ಮಿಕ್ಕಿದ್ವೆಲ್ಲ ಹೈ ನೆಕ್ ಅಲ್ಲಿ ಆತರ ಇದಾವೆ ನೆಕ್ಸ್. ಇದು ಈ ಕಟಿಂಗ್ ಇವತ್ತಿಗೆ. ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ. ಇಷ್ಟ ಆದ್ರಲ್ಲ, ಕಂಪಲ್ಸರಿ ಲೈಕ್ ಮಾಡ್ರಿ. ಲೈಕ್ ಮಾಡಂತ ನಂದು ರಿಕ್ವೆಸ್ಟ್ ಮಾಡ್ತಾ ಇದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಆರಾಮಾಗಿರ್ರಿ. ಥ್ಯಾಂಕ್ ಯು.